ನಾವು ಮಾಡುವಂತಹ ಸೇವೆ ಏನಂದ್ರೆ ಪರಲೋಕದಲ್ಲಿರುವಂತಹ ಚಿತ್ತ ಈ ಭೂಲೋಕದಲ್ಲಿ ನೆರವೇರಿಸುವುದಕ್ಕಾಗಿ ದೇವರು ನಮ್ಮೆಲ್ಲರನ್ನ ಪಾಲಿಸ್ಕೊಂಡಿದ್ದಾನೆ. ಆಮೇಲೆ ಭೂಲೋಕ ಏನಾಗಿದೆ ಅಂದ್ರೆ ದೇವರ ವಿರೋಧಿಯಾಗಿರುವ ಪಿಶಾಚನು, ಸೈತಾನನು ಜನರನ್ನ ಅಜ್ಞಾನದ ಕಡೆಗೆ ನಡೆಸ್ತಾ ಇದ್ದಾನೆ. ಪಿಶಾಚಿ ಶಕ್ತಿಗಳು ಜನರನ್ನ ಪಾಪದ ಕೆರೆಗೆ, ಪಾಪದ ಒಂದು ಈ ಭೂಮಿ ಮೇಲೆ ಕಾಣುವುದಾದ್ರೆ ಅದು ತಂದೆ ತಾಯಿಯಲ್ಲಿ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ಎಲ್ಲಿ ಕಾಣುತ್ತೇವೆ? ತಂದೆ ತಾಯಿಗಳಲ್ಲಿ ಮಕ್ಕಳು ಪ್ರೀತಿಯನ್ನ ಕಾಣ್ತಾರೆ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಬಹಳಷ್ಟು ಪ್ರಯಾಸವನ್ನ ಪಡ್ತಾರೆ. ಮಕ್ಕಳಿಗಾಗಿ ಅವರು ಎಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾರೆ, ಎಷ್ಟೆಲ್ಲ ಅವರು ತಿಪ್ಪಲು ಬೀಳ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವರು ದುಡಿಯುವುದಾಗಲಿ, ಸಂಪಾದನೆ ಮಾಡುವುದಾಗಲಿ, ಆರೋಗ್ಯದಿಂದ ಇರುವುದಾಗಲಿ, ಅವರು ಬದುಕುವುದಾಗಲಿ ಮಕ್ಕಳಿಗೋಸ್ಕರ ಅಷ್ಟೇ. ಬಹಳಷ್ಟು ಜನಕ್ಕೆ ಪ್ರಪಂಚದಲ್ಲಿ ನಿತ್ಯ ಜೀವನ ಬಗ್ಗೆ ಗೊತ್ತಿಲ್ಲ. ನಾನು ಬದುಕದೇ ನನ್ನ ಮಗನಿಗೋಸ್ಕರ ಅಂತ ಹೇಳ್ತಾರೆ. ನನ್ನ ಪ್ರಾಣ ಎಲ್ಲ ನನ್ನ ಮಗನ ಮೇಲೆ ಇಟ್ಟಿದ್ದೀನಿ, ನನ್ನ ಪ್ರಾಣ ಎಲ್ಲ ನನ್ನ ಮಗಳ ಮೇಲೆ ಇಟ್ಟಿದ್ದೀನಿ. ನಾನು ಕಷ್ಟಪಡೋದೆಲ್ಲ ಮಗಳಿಗೋಸ್ಕರನೇ. ನಾನು ನನ್ನಂಗೆ ಅವರು ಹೊಲದಲ್ಲಿ ಕೆಲಸ ಮಾಡಬಾರ್ದು, ನನ್ನಂಗೆ ಅವರು ಕಷ್ಟಪಡಬಾರ್ದು, ನನ್ನಂಗೆ ಅವರು ಕಷ್ಟದಲ್ಲಿ ಇರಬಾರ್ದು. ನನ್ನ ಮಕ್ಕಳು ಒಬ್ಬರು ಕೇಳಬಾರ್ದು, ಅವರು ಚೆನ್ನಾಗಿರ್ಬೇಕಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಬಯಸ್ತಾರೆ. ಅದು ಸತ್ಯವೇದದಲ್ಲಿ ಶ್ರೇಷ್ಠವಾಗಿ ಬರೆದಿದೆ. ಆಮೇಲೆ ಹಾಗಾಗಿ ಈ ಪರಿಶುದ್ಧವಾದಂಥ ಸಮಯದಲ್ಲಿ ದೇವರು ನಿಜವಾಗ್ಲೂ ನಮಗೆ ಒಬ್ಬ ತಂದೆ ಆಗಿದ್ದಾನೆ. ನೋಡ್ರಿ, ಕರ್ತನು ಆಕಾಶ ಉಂಟಾಗಲಿ ಅಂತ ಆಯ್ತು. ದೇವರು ಇದೆಲ್ಲ ಯಾರಿಗೋಸ್ಕರ ಸೃಷ್ಟಿ ಮಾಡಿದಾರೆ ಗೊತ್ತಾ? ಆಕಾಶ ಯಾರಿಗೋಸ್ಕರ ಸೃಷ್ಟಿ ಮಾಡ್ಯಾರ ಹೇಳ್ರಿ? ಯಾರಿಗೋಸ್ಕರ? ಮಾನವನಿಗೋಸ್ಕರನೇ ಆಕಾಶ. ಭೂಮಿ ಯಾರಿಗೋಸ್ಕರ ಹೇಳ್ರಿ? ಯಾರಿಗೋಸ್ಕರ? ನನಗೋಸ್ಕರ ಅಂತ ಹೇಳ್ರಿ. ದೇವರು ಗಾಳಿ ಯಾರಿಗೋಸ್ಕರ ಸೃಷ್ಟಿ ಮಾಡ್ಯಾನ? ನಮಗೋಸ್ಕರ. ನೀರು ಯಾರಿಗೋಸ್ಕರ? ನಮಗೋಸ್ಕರನೇ. ಬೆಂಕಿ ಯಾರಿಗೋಸ್ಕರ? ತಿನ್ನುವ ಆಹಾರ ಯಾರಿಗೋಸ್ಕರ? ಈ ಭೂಮಿ ಮೇಲಿರುವ ಮಾನವರಿಗಾಗಿ, ಪ್ರಾಣಿಗಳಿಗಾಗಿ. ಸೂರ್ಯನನ್ನು ನಮಗೋಸ್ಕರ ಇಟ್ಟಿದ್ದಾರೆ, ಚಂದ್ರನನ್ನು ನಮಗೋಸ್ಕರ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿಸುವುದಕ್ಕಾಗಿಯೇ ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆಯ್ತಾ? ಹಾಗಾದ್ರೆ ಈ ಮಾನವನನ್ನು ಎಷ್ಟರ ಮಟ್ಟಿಗೆ ದೇವರು ಪ್ರೀತಿಸುವುದಂತ ನಾವು ಯೋಚಿಸ್ಬೇಕು ಇವತ್ತು. ಆದ್ರೂ ಕೂಡ ಮಾನವ ಸತ್ಯ ದೇವರನ್ನು ತಿಳಿಯದೆ ದೇವರಿಗೆ ನೋವಿಸಿ, ಮನಸ್ಸನ್ನು ನೋಯಿಸಿ ಏನ್ ಮಾಡ್ತದಾನೆ? ಲೋಕದ ಕಡೆಗೆ ಇಳಿದು ಹೋಗ್ತದಾನೆ, ಪಾಪಗಳ ಕಡೆಗೆ ಇಳಿದು ಹೋಗ್ತದಾನೆ, ಪಿಶಾಚಿಗಳ ಮಾತು ಕೇಳ್ತದಾನೆ, ಸಂಪ್ರದಾಯಗಳೊಂದಿಗೆ, ನೇಮನಿಷ್ಠಗಳೊಂದಿಗೆ, ಕಟ್ಟುಪಾಡುಗಳೊಂದಿಗೆ ಅವನು ಏನೇನು ಮನಸ್ಸು ಬರುತ್ತೋ ಅದೆಲ್ಲ ಇವತ್ತು ಮಾಡ್ತದಾನೆ. ತಂದೆಗೆ ಮಹಿಮೆ ತರ್ತಾ ಇಲ್ಲ, ಕರ್ತನಾದ ಪರಮಾತ್ಮನಿಗೆ ಆತನು ಘನತೆ ತರ್ತಾ ಇಲ್ಲ. ಪಾಪಿಯಾಗಿ ಮನುಷ್ಯ ಏನಾಗಿದ್ದಾನೆ ಇವತ್ತು? ಸೈತಾನನು ಜನರನ್ನ ಕುರುಡು ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಜನರನ್ನ ಕುರುಡು ಮಾಡಿದ್ದಾನೆ. ಈ ಪ್ರಪಂಚದ ದೇವರು ಜನರನ್ನ ಕುರುಡು ಮಾಡಿದನೆಂದು ಕೊರಿಂಥ 4 ಪೌಲನು ಬರೆಯುತ್ತಾನೆ. ಹಾಗಾಗಿ ಜನಗಳು ಹಣನ ನೋಡ್ತಾರೆ, ಆರೋಗ್ಯನ ನೋಡ್ತಾರೆ, ಪ್ರೀತಿನ ನೋಡ್ತಾರೆ, ಪ್ರಪಂಚದಲ್ಲಿ ಆಸೆ ನೋಡ್ತಾರೆ ಹೊರತು ಒಬ್ಬ ಕರ್ತನು ಪರಮಾತ್ಮನು ನನ್ನನ್ನು ಸೃಷ್ಟಿಸಿದನಂತ ಯಾರು ಯೋಚಿಸೋದಿಲ್ಲ ಇವತ್ತು. ಅದು ಹೇಳೋದಾಗ ಯಾವಾಗ ಹೇಳ್ತಾರೆ? ಕೊನೆಯದಾಗ ಹೇಳ್ತಾರೆ, ವಯಸ್ಸಾದಾಗ. ಯಾವಾಗ ಹೇಳ್ತಾರೆ? ಕೊನೆಯದಾಗಿ, ಅಯ್ಯೋ ನಾನು ಸಾಯ್ದ ದೇವರೇ ನಾನು ತಗೊಂಡೋಗಪ್ಪ, ಅವಾಗ ಹೇಳ್ತಾರೆ ಲಾಸ್ಟ್ಗೆ. ಹಾಗಾಗಿ ಈ ಪರಿಶುದ್ಧವಾದಂಥ ಸಮಯದಲ್ಲಿ ತಂದೆಯಾದ ದೇವರು ನಮಗೋಸ್ಕರ ಆತನ ಕಣ್ಣು, ಕೈ, ಕಾಲು ಎಲ್ಲ ಕೂಡ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಹಾಗಾದ್ರೆ ನಾವೆಲ್ಲರೂ ಯಾರು? ದೇವರ ಸ್ವತ್ತು. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಬಲ ಆತನ ಬಹುಮಾನ. ನಾವೆಲ್ಲರೂ ಯಾರಾಗಿದ್ದೇವೆ? ದೇವರು ಕೊಟ್ಟ ಸ್ವಾಸ್ಥ್ಯ, ನಾವೆಲ್ಲರೂ ಬಹುಮಾನವಾಗಿದ್ದೇವೆ. ಒಬ್ಬ ಮಗ ಇದ್ದಾಳಂದ್ರೆ, ಒಬ್ಬ ಮಗ ಇದ್ದಾನಂದ್ರೆ, ಒಬ್ಬ ಮಗಳಿದ್ದಾಳಂದ್ರೆ ಅದು ದೇವರು ಕೊಟ್ಟ ಗಿಫ್ಟ್. ಹಲ್ಲೆಲೂಯಾ. ಯಾರು ಕೊಟ್ಟ ಗಿಫ್ಟ್? ದೇವರು ಕೊಟ್ಟ ಗಿಫ್ಟ್. ನಿನಗೋಸ್ಕರ ದೇವರು ಗಿಫ್ಟ್ ಆಗಿ ಕೊಟ್ಟಿದ್ದಾನೆ, ನಿನ್ನ ಸಂತೋಷಕ್ಕಾಗಿ. ನಾವು ಆ ಮಕ್ಕಳನ್ನ ದೇವರಿಗಾಗಿ ಬೆಳೆಸಬೇಕು. ಈ ಲೋಕದಲ್ಲಿ ಇಂಜಿನಿಯರ್ ಆದ್ರೇನು, ಡಾಕ್ಟರ್ ಆದ್ರೇನು, ಎಂತೆಂತ ದೊಡ್ಡ ಜ್ಞಾನ ಇದ್ರೇನು, ಎಲ್ಲ ಇದ್ರೂ ಕೂಡ ಕರ್ತನೇ ನಾನು ನಿನ್ನ ಸ್ವತ್ತು ಅಂತ ಹೇಳುವುದನ್ನು ನಾವು ಅವರಿಗೆ ಕಲಿಸಬೇಕು. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವಜನರೇ, ದೇವರು
ಮಾಡಿದಂಥ ಉಪಕಾರ ಅದೆಷ್ಟು ನೆನೆಸಿದ್ರು ಕೂಡ ಸಾಲದು. ನೋಡ್ರಿ, ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ, ಎಫೆಸ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದು ಪೌಲರು ಉತ್ತಮವಾಗಿ ಬರೆದು ದೇವರನ್ನು ಘನಪಡಿಸ್ತಾನೆ. ಎಫೆಸ ಸಭೆಯವರು 2ನೇ ಅಧ್ಯಾಯ ಓದ್ಬೇಕಪ್ಪ. ಆತನು ಅಪರಾಧಗಳ ಮತ್ತು ಪಾಪಗಳ ದೃಷ್ಟಿಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬುದಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರಿ, ಒಂದು ನಿಮಿಷ. ಇಲ್ಲಿ ಭಕ್ತನಾದಂತ ಪೌಲನು ಈ ರೀತಿಯಾಗಿ ಹೇಳ್ತಾರೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಅದರ ಅರ್ಥ ಏನು? ದೇವರ ವಿರೋಧಿಯಾಗಿರುವಂತಹ ಪಿಶಾಚನು ಜನರನ್ನು ಕೆಡಿಸುವಂತ ವಿಧಾನದ ಬಗ್ಗೆ ಇಲ್ಲಿ ಪೌಲನು ಎತ್ತಿ ತೋರಿಸುತ್ತಾನೆ. ಹಾಗಾದ್ರೆ ನಾವು ಒಂದಿಸಿ ಏನಾಗಿದ್ದೀವಂತೆ? ಸೈತಾನನು, ಅಂದರೆ ಪಿಶಾಚನ ಕೈಯಲ್ಲಿ ಜನರು ಬಂಧಿಸಲ್ಪಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ತಂದೆಯಾದ ದೇವರು ಏನ್ ಮಾಡಿದಾರಂತೆ? ಮುಂದಕ್ಕೆ ಹೋದು. ನಾವೆಲ್ಲರೂ ಪೂರ್ವದಲ್ಲಿ ಅವಿಧರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿ ನೆಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ನಾವೇನಾಗಿದ್ವಂತೆ? ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಪೂರ್ವ ಸ್ವಭಾವದ ಆಸೆಗಳಿಗೆ ನಾವು ಒಳಗಾಗಿ, ದುಷ್ಟ ಶಕ್ತಿಗಳಿಗೆ ನಾವು ಬಲಿಯಾಗಿ, ಶರೀರದ ಆಸೆಗಳಿಗೆ ನಾವು ಮಲಿನರಾಗಿ, ಆತ್ಮನ ಕಾಪಾಡಿಕೊಳ್ಳದೆ, ನಮ್ಮ ಆತ್ಮನ ನಾವು ರಕ್ಷಣೆ ಮಾಡಿಕೊಳ್ಳದೆ, ದೇವರ ಕೋಪಕ್ಕೆ ಗುರಿಯಾಗಿ ಪಿಶಾಚಿಗಳಿಗೆ ನಾವು ದಾಸರಾಗಿದ್ದು ಅಂತ ಪೌಲನು ಬರೆಯುತ್ತಾನೆ. ಹಾಗಾದ್ರೆ ದೇವರು ಮಾಡಿದಂತಹ ಕರುಣೆಯ ಕಾರ್ಯವೇನು? ಅಲ್ಲಿ ನೋಡುವಾಗ, ಹೌದಾ, ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ 4ನೇ ವಾಕ್ಯ, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯ ದೇವಜನರೇ, ಈ ಒಂದು ಭಾಗದಲ್ಲಿ ನಾವು ಕಲಿಯುವಂಥದ್ದೇನೆಂದ್ರೆ, ದೇವರು ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನ, ಪಿಶಾಚಿಗೆ ಗುಲಾಮರಾಗಿದ್ದ ನಮ್ಮನ್ನ ದೇವರು ನಮ್ಮ ಮೇಲೆ ಕರುಣಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೇನ್ ಮಾಡಿದರಂತೆ? ಕೃಪೆಯನ್ನ ತೋರಿಸಿದ್ದಾನೆ, ಕರುಣೆಯನ್ನ ತೋರಿಸಿದ್ದಾನೆ. ಹಾಗಾದರೆ ಈತನು ನಮಗೆ ಒಳ್ಳೆಯ ತಂದೆಯಾಗಿದ್ದಾನೆ. ಆಮೇಲೆ ದೇವರು ನಮಗೇನಾಗಿದ್ದಾನೆ? ಹೇಳ್ರಿ, ಎಲ್ಲರೂ ಏನಾಗಿದ್ದಾನೆ? ಆತನು ಒಳ್ಳೆಯ ತಂದೆಯಾಗಿದ್ದಾನೆ. ಪಾಪದಲ್ಲಿ, ಅಪರಾಧದಲ್ಲಿ, ಶರೀರದ ಆಸೆಗಳಿಗೆ, ಲೋಕಾನುಸಾರವಾದ ಇಚ್ಛೆಗಳಿಗೆ, ಪಿಶಾಚಿಗಳಿಗೆ ಗುಲಾಮರಾಗಿದ್ದ ನಮ್ಮನ್ನ ಕರುಣಾನಿಧಿಯಾಗಿರುವ ದೇವರು ತನ್ನ ಮಗನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲ ಪಾಪಗಳನ್ನು ಹೊತ್ತು ನಮ್ಮನ್ನು ಬಿಡಿಸಿ ರಕ್ಷಿಸಿ ನಮಗೆ ದೇವರ ಮಕ್ಕಳಾಗುವಂತ ಭಾಗ್ಯವನ್ನು ಕೊಟ್ಟನು. ಆಮೆನ್. ಹಲ್ಲೆಲೂಯಾ. ಹಾಗಿದ್ದಾಗ ನಾವು ಇಲ್ಲಿ ಯೋಚಿಸಬೇಕು, ಕರ್ತನು ನಮಗೆ ಒಳ್ಳೆಯ ತಂದೆಯಾಗಿದ್ದಾನೆ, ಪರಮ ತಂದೆಯಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥಿಸ್ತಾನೆ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ. ಆತನು ತಂದೆಯೊಳಗಿದ್ರು ಕೂಡ, ತಂದೆಯ ಶಬ್ದವಾಗಿದ್ರು ಕೂಡ, ತಂದೆಯ ವಾಕ್ಯ ಆಗಿದ್ರು ಕೂಡ ಈ ಭೂಮಿಗೆ ಬಂದಾಗ ನನ್ನನ್ನು ನಿಮ್ಮನ್ನು ತಂದೆಗೆ ಪರಿಚಯಿಸುವುದರಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಆಮೇಲೆ ನೀವು ಆಲೋಚಿಸಬೇಕು, ಕೆಲವು ಸಾರಿ ನಿಮ್ಮ ತಂದೆ ಸತ್ತೋಗಿರ್ಬೋದು, ನಿಮ್ಮ ತಂದೆ ತಾಯಿಗಳಿಂದ ನಿಮಗೆ ಏನು ಸಹಾಯ ಸಿಗದೇ ಇರಬಹುದು, ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕರೆಯದೇ ಇರಬಹುದು, ಇವತ್ತು ನಿಮ್ಮನ್ನು ನೋಡೋರು ಇಲ್ಲದೇ ಇರಬಹುದು. ಆದ್ರೂ ದೇವರು ಹೇಳ್ತಾರೆ, ನಾನು ನಿಮ್ಮ ಕರುಣೆಯಿಂದ ನಾನು ನನ್ನ ಕರುಣೆಯಿಂದ ನಿಮ್ಮನ್ನು ರಕ್ಷಿಸುತ್ತೇನೆ, ನನ್ನ ಕೋಪದಿಂದ ಬಿಡಿಸುತ್ತೇನೆ, ನಿಮ್ಮ ಶಾಪ ಪಾಪ ಕರ್ಮಗಳನ್ನು ನಾನು ಹೊತ್ತು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂದು ದೇವರು ನಿಮಗೆ ವಾಗ್ದಾನ ಮಾಡುತ್ತಾನೆ. ಆಮೇಲೆ
ತಂದೆಯಾದ ದೇವರು ನಮಗೆ ಒಳ್ಳೆ ತಂದೆ ಆಗಿರುವಾಗ ನಾವು ಬದುಕುವುದಕ್ಕೆ, ಬಾಳುವುದಕ್ಕೆ, ದುಡಿಯುವುದಕ್ಕೆ, ಆರೋಗ್ಯದಿಂದಿರುವುದಕ್ಕೆ, ನಮ್ಮ ತಲೆಯೆತ್ತಲ್ಪಡುವುದಕ್ಕೆ, ನಮ್ಮ ಗೌರವ ನಮಗೆ ಉಳಿಯುವುದಕ್ಕೆ ಆತನು ನಮಗೆ ಸಹಾಯ, ಒಂದು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆಮೇನ್. ಅನೇಕ ಸಾರಿ ನಾವು ಅಂದುಕೊಳ್ತೇವೆ, ನನ್ನ ಜನರು ನನ್ನ ಕೈ ಬಿಟ್ರು, ನನ್ನ ಬಂಧು ಬಳಗದವರು ನನಗೆ ಕೈ ಬಿಟ್ರು, ನಮ್ಮ ಅಣ್ಣ ತಮ್ಮಂದ್ರು ನನ್ನ ಕೈ ಬಿಟ್ರು, ಯಾರು ನನ್ನ ಕರೀತಾ ಇಲ್ಲ, ಪ್ರೀತಿಸ್ತಾ ಇಲ್ಲ, ನನಗೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನೀವು ಅನೇಕ ಸಾರಿ ದುಃಖಿಸಿರಬಹುದು. ಆದರೆ ಕರುಣಾನಿಧಿಯಾಗಿ ಆಗಿರುವ ದೇವರಿಂದ ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ. ಆಮೇಲೆ ಹಂಗಾಗಿ ಪ್ರಿಯ ದೇವಜನರೇ, ನಾವು ತಂದೆಯ ಮೇಲೆ ವಿಶ್ವಾಸ ಇಡುವಾಗ ಭೂಲೋಕದ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುತ್ತಾರೆ. ತಂದೆ ಆಗಿರುವ ಕರ್ತನನ್ನು ಪ್ರೀತಿಸುವಾಗ ಭೂಲೋಕದ ಅಣ್ಣ ತಮ್ಮಂದಿರು ನಮ್ಮ ಬಳಿಗೆ ಬರ್ತಾರೆ. ಆಯ್ತಾ? ಹಾಗಾಗಿ ಈ ಪರಿಶುದ್ಧವಾದಂತ ಸಮಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ತಂದೆಯಾಗಿ, ನಮಗೆ ತಾಯಿಯಾಗಿ, ನಮಗೆ ಆತನು ರಕ್ಷಕನಾಗಿ ತನ್ನ ಮಗನಾದ ಯೇಸುವಿನ ಮೂಲಕ ತೋರಿಸುವವನಾಗಿದ್ದಾನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿ ನಮ್ಮ ತಂದೆಯಾಗಿರುವ ಪರಲೋಕದ ಕರ್ತನನ್ನ ಯೇಸು ಸ್ವಾಮಿ ನಾಮದಲ್ಲಿ ಆರಾಧಿಸುವಂತವರಾಗಿ, ಕೊಂಡಾಡುವಂತವರಾಗಿ, ಯೇಸು ಕ್ರಿಸ್ತನ ಜ್ಞಾನವನ್ನ ಕಲಿಯುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಅಜ್ಞಾನತನವನ್ನು ನಾವು ತೆಗೆದುಹಾಕಬೇಕೆಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ. ಹಾಗಾಗಿ ಆತನು ನಮಗೆ ಒಳ್ಳೆಯ ತಂದೆ, ಸತ್ಯ ಬೋಧೆಯನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಈಗ ಅನ್ಯ ಜನರಾದರೂ ಕಾಠಿಣ್ಯವಾಗಿ ಜೀವಿಸ್ತಾ ಇದ್ದಾರೆ, ಸತ್ಯವನ್ನು ತಿಳಿಯಲಾರದೆ ಜೀವಿಸ್ತಾ ಇದ್ದಾರೆ, ಮೊಬ್ಬಾಗಿದ್ದಾರೆ, ಪಾಪದಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮನ್ನಾದರೂ ದೇವರು ಕರೆದಿದ್ದು ಅಂಥವರಾಗಿರುವುದಕ್ಕಲ್ಲ, ನೀವು ನೂತನ ಮನಸ್ಸುಳ್ಳವರಾಗಿರುವುದಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ಆತನು 4:17 ಎಫೆಸ ಪಟ್ಟಣದವರೆಗೆ ಬರೆಯುತ್ತಾನೆ. ಆಮೇಲೆ ಆತನು ಒಳ್ಳೆಯ ತಂದೆ ಆಗಿರುವುದರಿಂದ ನಮಗೆ ಸತ್ಯ ಬೋಧೆಯನ್ನು ಕೊಡುತ್ತಾನೆ. ತಂದೆ ಹೇಗಿರಬೇಕು, ತಾಯಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಯೌವನಸ್ಥರು ಹೇಗಿರಬೇಕು, ಯಾವ ರೀತಿಯಾಗಿ ಜಗತ್ತಿನಲ್ಲಿ ಬದುಕಬೇಕು, ಹೇಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಹೇಗೆ ಜನರ ಮುಂದೆ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕೆಂದು ಆತನ ಬೋಧನೆಯನ್ನ ಕೊಡುವವನಾಗಿದ್ದಾನೆ. ಯೇಸು ಕ್ರಿಸ್ತನ ಬೋಧನೆ ಈ ಲೋಕದಲ್ಲಿ ಅನೇಕರು ಕೇಳುವಾಗ ಕಣ್ಣೀರು ಸುರಿಸುತ್ತಾರೆ. ಅವರೇ ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಯೇಸು ಕ್ರಿಸ್ತನ ನಾಮವನ್ನ ಮೇಲೆತ್ತಿ ಆರಾಧಿಸಿ ಕರ್ತನಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಅನೇಕರು ಪಾಪಗಳನ್ನು ಬಿಟ್ಟಿದ್ದಾರೆ, ದುಷ್ಟ ಮಾರ್ಗಗಳನ್ನು ಬಿಟ್ಟಿದ್ದಾರೆ, ಜಾತಿಯನ್ನು ಬಿಟ್ಟಿದ್ದಾರೆ, ಕುಲವನ್ನು ಬಿಟ್ಟಿದ್ದಾರೆ. ಜನರನ್ನು ಕರುಣಿಸಿ ತಮ್ಮ ಪ್ರಾಣವನ್ನು ದೇವರಿಗಾಗಿ ತ್ಯಾಗ ಮಾಡಿದಂತ ಭಕ್ತರು ಅನೇಕರು ಪ್ರಾಣವನ್ನು ಕೊಟ್ಟು ಪರಲೋಕಕ್ಕೆ ಹೋಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ದೇವಜನರೇ, ನಮಗೆ ತಂದೆಯಾಗಿರುವ ಆತನಿಂದ ನಾವು ಒಳ್ಳೆಯ ಜ್ಞಾನವನ್ನು ಕಲಿಯುತ್ತೇವೆ. ನಮ್ಮಲ್ಲಿರುವ ದ್ವೇಷವು ಹೊರಗಡೆ ಹೋಗುತ್ತದೆ, ಎಲ್ಲಾ ವಿಧವಾದ ವಿಷಯದ ಜೀವಿತ ಹೊರಗಡೆ ಹೋಗುತ್ತದೆ. ಪರಲೋಕದ ತಂದೆಯ ಜ್ಞಾನ ಅದು ಪರಿಶುದ್ಧವಾದ ಜ್ಞಾನವಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಯೇಸು ಕ್ರಿಸ್ತನ ಜ್ಞಾನ, ಆ ಪ್ರೀತಿ ಇತರರನ್ನು ಸಂತೈಸುವಂಥದ್ದು, ಕರುಣಿಸುವಂಥದ್ದು, ಇತರರನ್ನು ಆದರಣೆ ಮಾಡುವಂಥದ್ದು, ಕೊಡುವಂಥದ್ದು, ನಿಲ್ಲಿಸುವಂಥದ್ದು, ನೆಡುವಂಥದ್ದು, ನಿತ್ಯ ಜೀವಕ್ಕೆ ನಡೆಸುವಂತ ಪರಲೋಕದ ಜ್ಞಾನ ಇವತ್ತು ಈ ಪ್ರಪಂಚಕ್ಕೆ ಅದ್ಭುತಕರವಾದ ಬೆಳಕು ತಂದಿದೆ. ನಮ್ಮ ಭಾರತ ದೇಶದಲ್ಲಿ ಪರಲೋಕದ ಜ್ಞಾನ ಒಂದು ಒಳ್ಳೆ ಆಸ್ಪತ್ರೆಗಳನ್ನ, ವಿದ್ಯಾಭ್ಯಾಸಗಳನ್ನ, ಅನಾಥಾಶ್ರಮಗಳನ್ನ, ಅನೇಕ ಬಡವರಿಗೆ ಸಹಾಯವನ್ನ, ವಿಧವರಿಗೆ ಆದರಣೆಯನ್ನ ಇವತ್ತು ಪರಲೋಕದ ಜ್ಞಾನ ಭೂಲೋಕಕ್ಕೆ ಕ್ರಿಸ್ತನೊಳಗೆ ಬಂದು ನಮ್ಮ ಜಗತ್ತನ್ನು ಬೆಳಗಿಸ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಆತನು ಒಳ್ಳೆಯ ತಂದೆ ಆಗಿದ್ದಾನೆ. ನಮ್ಮ ದೇವರ ಮನುಷ್ಯನಾಗಿರುವಂತ ವಿಲಿಯಂ ಕೇರಿ ಆತನು ಭಾರತ ದೇಶಕ್ಕೆ ಬಂದಾಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕತ್ತಲಾಗಿತ್ತು. ಮುದುಕರನ್ನ ಸಮುದ್ರದಲ್ಲಿ ಎಸಿತಾ ಇದ್ರು, ವಿಧವೆಯರನ್ನ ಸುಡ್ತಾ ಇದ್ರು, ಮತ್ತೆ ವಿಧವೆಯರನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ರು. ಅನೇಕ ಚಿಕ್ಕ ಒಂದು ಕುಲದವರು ವಿದ್ಯಾಭ್ಯಾಸ ಮಾಡಬಾರದೆಂದು ಅನ್ಯಾಯ ಮಾಡ್ತಾ ಇದ್ರು. ಆದ್ರೆ ಪರಲೋಕದ ತಂದೆ ಆಗಿರುವ ದೇವರು ತನ್ನ ಜ್ಞಾನವನ್ನ ಅನೇಕ ಭಕ್ತರಿಗೆ ಕೊಟ್ಟು, ವಿಲಿಯಂ ಕೇರಿ ಎನ್ನುವಂತ, ಅಂಬೇಡ್ಕರ್ ಎನ್ನುವಂತ ಅನೇಕ ಜನರಿಗೆ ತನ್ನ ಜ್ಞಾನವನ್ನು ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಒಂದು ದೀಪವನ್ನ ಕರ್ತನಾದ ಪರಮಾತ್ಮ ನಡೆಸಿದ್ದಾನೆ. ಆಮೇಲೆ ಇವತ್ತು ಒಬ್ಬ ಸ್ತ್ರೀ ಒಬ್ಬ ಡಾಕ್ಟರ್ ಆಗಿದ್ದಾಳೆ, ಒಬ್ಬ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ ಅಂದ್ರೆ ಪರಮಾತ್ಮನ ಯೇಸು ಕ್ರಿಸ್ತನ ಜ್ಞಾನ ಭೂಲೋಕಕ್ಕೆ ಬಂದಿದೆ. ಆತನು ಒಳ್ಳೆಯ ತಂದೆಯಾಗಿದ್ದಾನೆ. ಆಮೇಲೆ ಭೂಲೋಕದಲ್ಲಿರುವಂತಹ ತಂದೆ ಕೂಡ ಗಮನಿಸ್ರಿ, ಅವ್ರ ಬಗ್ಗೆ ನಾವು ಮಾತಾಡುವಾಗ ಪ್ರತಿಯೊಬ್ಬ ತಂದೆ, ಒಬ್ಬ ತಂದೆ ಹುಡುಕನಾಗಿದ್ರು ಕೂಡ ಆತನು ಬಯಸೋದಿಷ್ಟೇ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ. ಹೌದಾ? ಆದ್ರೆ ಗಮನಿಸ್ರಿ, ಇವತ್ತು ಭೂಲೋಕದ ತಂದೆ ತಾಯಿಗಳನ್ನು ನಮಗೆ ಕೊಟ್ಟಿದ್ದಾನೆ ದೇವರು, ಅದನ್ನು ನಾವು ಹೆಚ್ಚಿಸಬೇಕು.
ಭೂಲೋಕದ ತಂದೆ ತಾಯಿಗಳನ್ನು ದೇವರು ಯಾರು ನಮಗೆ ದೇವರು ಏನ್ ಮಾಡಿದಾನೆ? ಹುಟ್ಟಿದ್ದಾನೆ. ನನಗೆ ತಂದೆ ಇರುವುದಾದರೆ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಸತ್ತೋಗಿದ್ರು ಬದುಕಿದ್ರು ಕರ್ತನು ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟುವಂತೆ ಕರ್ತನು ನಮಗೆ ಭಾಗ್ಯವನ್ನ ಕೊಟ್ಟಿದ್ದಾನೆ. ಹಾಗಾಗಿ ದೇವಜನರೇ, ಪರಲೋಕದ ಜ್ಞಾನವುಳ್ಳ ದೇವರು ನಮಗಾಗಿ ಲೋಕದಲ್ಲಿ ಒಬ್ಬ ತಂದೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ತಂದೆ ಬಗ್ಗೆ ನಾವು ಮಾತಾಡುವಾಗ ಈಗ ಯಾಕೋಬರಿದ್ದಾನೆ. ಯಾಕೋಬನು ಕೂಡ ಒಂದು ದಿವಸ ವಂಚಕನೇ. ಆದ್ರೂ ಆತನು ದೇವರ ದರ್ಶನ ಕಂಡ ಮೇಲೆ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ತನಗೆ ದೇವರು ಕೊಟ್ಟ 12 ಜನ ಮಕ್ಕಳನ್ನ, ತನ್ನ ಮಗಳನ್ನ ಆತನು ಸಂತೈಸಿ ಅವರಿಗೆ ದೇವರ ವಾಕ್ಯವನ್ನು ಕಲಿಸಿ ಅವರಿಗೆ ಪ್ರಾರ್ಥನೆಯನ್ನು ಕಲಿಸಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾನೆ. ಅದರಲ್ಲಿ ಪ್ರಾಮುಖ್ಯವಾಗಿ ಮಗನಾಗಿರುವಂತಹ ಯೋಸೇಫನು ತಂದೆಗೆ ಬಹಳ ಮೆಚ್ಚುಗೆಯಾದ ಮಗ. ತಂದೆಯ ಮಾತನ್ನು ಕೇಳ್ತಾ ಇದ್ದ, ತಂದೆಯನ್ನು ಪ್ರೀತಿಸ್ತಾ ಇದ್ದ, ತಂದೆಯ ಕುರಿತಾಗಿ ಅವನು ಪ್ರಾರ್ಥಿಸ್ತಾ ಇದ್ದ. ಅವನು ಒಳ್ಳೆಯ ನಡೆನುಡಿಗಳನ್ನು ಕಲಿತುಕೊಂಡಿದ್ದ. ಅವನೊಬ್ಬ ಕಳ್ಳನಾಗಿರ್ಲಿಲ್ಲ, ಒಬ್ಬ ಪಾಪ ಮಾಡುವನಾಗಿರ್ಲಿಲ್ಲ, ವ್ಯಭಿಚಾರ ಮಾಡುವಂತವನಾಗಿರ್ಲಿಲ್ಲ. ಅವನು ಉತ್ತಮವಾದ ಮನುಷ್ಯನಾಗಿದ್ದ ಯೋಸೇಫು. ಆಮೇಲೆ ಹಾಗಾಗಿ ತಂದೆಯ ಕಲಿಸಿಕೊಟ್ಟ ಜ್ಞಾನದಲ್ಲಿ ಬೆಳೆದಂತ ಮಗನಾಗಿದ್ದ. ತಂದೆಗೆ ಮಹಿಮೆಕರವಾಗಿ ಆತನು ಮರ್ಯಾದೆ ಕೊಡುವಂತ ಮಗನಾಗಿದ್ದ. ಹಾಗಾಗಿ ಪ್ರಿಯದೇವರೇ, ಇವತ್ತು ಒಬ್ಬ ತಂದೆಯು ಪರಲೋಕದ ತಂದೆಯನ್ನು ನಮಗೆ ದೇವರು, ಪರಲೋಕದ ತಂದೆಯು ಭೂಲೋಕದ ತಂದೆಯನ್ನು ನಮಗೆ ದೇವರು ಕೊಟ್ಟಿರುವಾಗ ತಂದೆಯು ಗಮನಿಸ್ರಿ, ಇವತ್ತು ಭೂಲೋಕದಲ್ಲಿ ತಂದೆ ಎಷ್ಟು ಪ್ರಯಾಸ ಪಡ್ತಾನೆ. ಆತನು ಆರಂಭದಲ್ಲಿ ಒಂದು ಹೊಲದಲ್ಲಿ ಕೆಲಸ ಮಾಡಿರ್ಬೋದು, ಅಥವಾ ಬೇರೆಯವ್ರ ಹತ್ರ ಇಸ್ಕೊಂಡು ತಿಂದಿರ್ಬೋದು, ಅಥವಾ ಆತನು ಸಗಣಿ ಬೆಳೆದಿರ್ಬೋದು. ಆತನು ಯಾವ ಕಷ್ಟ ಯಾವ ತರ ಬದುಕಿದಾನೋ ಗೊತ್ತಿಲ್ಲ. ಆತನು ದೇವರ ಆಶೀರ್ವಾದ ಹೊಂದ್ಕೊಂಡ ಮೇಲೆ ಮಕ್ಕಳಿಗಾಗಿ ದುಡಿದು ಮಕ್ಕಳನ್ನು ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಏನ್ ಬೇಕು, ಒಂದು ಬಟ್ಟೆನೋ ಫೀಟ್ನೋ ಅವರಿಗೆ ಅನುಕೂಲ ತೊಂದರೆ ಇಲ್ಲದಂತೆ ನಮ್ಮ ತಂದೆ ಕಳಿಸಲಿಲ್ಲ ಅಂದುಕೊಂಡದಂತೆ ಸಹಾಯ ಮಾಡಿ ಅವರಿಗಾಗಿ ಪ್ರಯಾಸ ಪಡುವಾಗ ಖಂಡಿತವಾಗ್ಲೂ ಮತ್ತೆ ತನ್ನ ಒಂದು ಜೀವಿತವನ್ನೇ, ತನ್ನ ಒಂದು ಪ್ರಾಣವನ್ನೇ, ರಕ್ತವನ್ನೇ ಮಕ್ಕಳಿಗೆ ಕೊಟ್ಟು ಬೆಳೆಸಿರುವಾಗ ಅದೆಲ್ಲ ಕರ್ತನ ಕೃಪೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಆಲೋಚಿಸಬೇಕು, ಕೆಲವು ಸಾರಿ ಕುಟುಂಬಗಳನ್ನು ನೋಡುವಾಗ ಗೌರವ ಇಲ್ಲದೆ ನಾವು ಬದುಕದಂತೆ ನಾವು ಕರ್ತನಾದ ದೇವರು ಕೊಟ್ಟಂತಹ ಪ್ರತಿಯೊಬ್ಬ ಗಂಡನನ್ನ ಅಥವಾ ತಂದೆಯನ್ನ ಅಥವಾ ಪುರುಷನಿಗೆ ಗೌರವ ಕೊಡಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಪ್ರತಿ ಪುರುಷನು ತನ್ನ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಹೆಂಡತಿಯನ್ನು ಗೌರವಿಸಬೇಕಂತ ಕೂಡ ಪೌಲನು ಎಚ್ಚರಿಕೆಯನ್ನು ಕೊಡ್ತಾನೆ. ಹಾಗಾಗಿ ಇವತ್ತು ಫಾದರ್ ಡೇ ಆಗಿರೋದ್ರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳನ್ನ ದೇವರು ಕೊಟ್ಟಿರುವಾಗ, ಪ್ರತಿಯೊಬ್ಬ ತಂದೆ ತಾಯಿಗಳ ಪ್ರಯಾಸ ನಾವು ಪಡುವಾಗ, ಇವಾಗ ಗಮನಿಸ್ರಿ, ಮಗ ಒಳ್ಳೆಯವನಾಗಿ ಬದುಕಬಹುದು, ತಂದೆ ಕುಡುಕನಾಗಿರ್ಬೋದು. ಆದ್ರೆ ಗಮನಿಸ್ರಿ, ದೇವರು ಮತ್ತೆ ಅವರ ಹೊಟ್ಟೆಯಲ್ಲಿ ನಿನ್ನನ್ನು ಕೊಟ್ಟಿರೋದ್ರಿಂದ ನೀನು ಅವರಿಗೆ ದೇವರ ಚಿತ್ತವಾದ ತಿಳುವಳಿಕೆಯನ್ನು ಕೊಡಬೇಕು. ಮಗ ಅವರ ಹತ್ರ ಕೂತ್ಕೊಂಡು ಪ್ರೀತಿಯ ವಿಷಯಗಳನ್ನು ಹೇಳುತ್ತಾ, ಕರ್ತನು ಮಾಡಿದ ಪ್ರೇಮದ ವಿಷಯಗಳನ್ನು ತಿಳಿಸುತ್ತಾ, ನಾವು ಆತ್ಮನನ್ನು ನಾವು ಕಾಪಾಡಿಕೊಳ್ಬೇಕು, ನರಕಕ್ಕೆ ಹೋಗಬಾರ್ದು ಅಂತೇಳಿ ಅವ್ರಿಗೆ ನಾವು ತಿಳಿಸಿ, ಅವ್ರನ್ನ ನಾವು ಆಧರಿಸಿ, ನಮ್ಮ ಒಂದು ದೇವರು ಕೊಟ್ಟಂತ ಒಂದು ಆಶ್ರಯ ನಮ್ಮಿಂದ ಅವ್ರು ಏನ್ ಮಾಡ್ಬೇಕು, ನಾವು ಪೋಷಿಸ್ಬೇಕು. ಆಮೇಲೆ ಹಂಗಾಗಿ ಪ್ರಿಯ ದೇವಜನರೇ, ಈ ಪರಿಶುದ್ಧವಾದಂತ ಸಮಯದಲ್ಲಿ ಬಹಳಷ್ಟು ಜನ ಇವತ್ತು ಈ ಭೂಲೋಕದಲ್ಲಿ ಮೊಟ್ಟ ಮೊದಲನಾಗಿ ಸೃಷ್ಟಿಯಾಗಿದ್ದು ಆದಾಮ, ಅದರ ತಂದೆ. ಆಮೇಲೆ ತಂದೆ ಆದ್ಮೇಲೆ ತಂದೆಯೊಳಗಿಂದ ಬಂದ ಒಬ್ಬ ಹೆಂಡತಿ ಹವ್ವಳು. ಹಾಗಾದ್ರೆ ಈಗ ತಂದೆ ಏನಾಗಿದ್ದಾನೆ, ಒಂದು ಕುಟುಂಬಕ್ಕೆ ತಲೆಯಾಗಿದ್ದಾನೆ, ಒಂದು ಕುಟುಂಬಕ್ಕೆ ಯಜಮಾನನಾಗಿದ್ದಾನೆ. ಯಜಮಾನನು ಕುಟುಂಬವನ್ನ ಸಹಿಸಿ ಅಂದ್ರೆ ವರಿಸಿಕೊಂಡು ಅದನ್ನ ಕಟ್ಟಿ ಕಾಪಾಡಿಕೊಂಡು ಕೆಲಸ ಮಾಡಿ ದುಡಿದು ಸಂಪಾದನೆ ಮಾಡಿ ಮನೆಗೆ ತಂದು ಹಣವನ್ನು ಕೊಡ್ತಾನೆ, ರೇಷನ್ ಅನ್ನ ತರ್ತಾನೆ. ಹಾಗಿದ್ದಾಗ ಒಬ್ಬ ತಂದೆಗೆ ಒಂದು ಕುಟುಂಬ ಎಷ್ಟು ಮಟ್ಟಿಗೆ ಗೌರವ ಕೊಡಬೇಕು. ಹಲ್ಲೆಲೂಯಾ. ಒಬ್ಬ ಕುಟುಂಬಕ್ಕೆ, ಒಬ್ಬ ಗಂಡನಿಗೆ ಅಥವಾ ಒಬ್ಬ ತಂದೆಗೆ, ಒಬ್ಬ ತಾಯಿ ಅಥವಾ ಒಬ್ಬ ಹೆಂಡತಿ ಅಥವಾ ಒಬ್ಬ ಸೊಸೆ ದುಡಿಯುವಂತ ಕುಟುಂಬಕ್ಕೆ ತಂದು ಹಾಕುವಂತ, ನಿನ್ನನ್ನು ಬಿಸಿಲಿಗೆ ಕಳಿಸದೆ ಅಥವಾ ನಿನ್ನ ಸಂಪಾದನೆ ಎದುರು ನೋಡದೆ ನಿನಗೆ ಆಹಾರವನ್ನ, ನಿನ್ನ ಮಕ್ಕಳಿಗೆ ಬೇಕಾದಂತ ಆಹಾರವನ್ನ, ಸೌಕರ್ಯವನ್ನು ಒದಗಿಸಿಕೊಡುವಂತ ತಂದೆಗೆ ಒಬ್ಬ ಸ್ತ್ರೀ ಎಷ್ಟು ಮಟ್ಟಿಗೆ ಮರ್ಯಾದೆ ಕೊಡಬಹುದು. ಪ್ರಿಯ ದೇವರೇ, ಕೆಲವು ಸಾರಿ ಕುಟುಂಬಗಳಲ್ಲಿ ಪುರುಷರು ಸರಿ ಇರುವುದಿಲ್ಲ. ಆದರೆ ಕರ್ತನ ಜ್ಞಾನ ಹೊಂದಿದವರಾದ ನೀವುಗಳು ಪ್ರತಿಯೊಬ್ಬರು ಕೂಡ ಕರ್ತನ ಪ್ರೀತಿಯನ್ನು ತೋರಿಸಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸುವುದು ನಮಗೆ ಕರ್ತನ ಕೊಟ್ಟ ಆಜ್ಞೆಯಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಈ ಪರಿಶುದ್ಧವಾದಂತ ಸಮಯದಲ್ಲಿ ಕೆಲವು ಸಾರಿ ಎದುರು ಸಮಸ್ಯೆಗಳಾಗುವಾಗ ಬುದ್ಧಿವಂತಿಕೆಯಿಂದ, ದೇವರ ಜ್ಞಾನದಿಂದ ಕುಟುಂಬವನ್ನು ಕಟ್ಟಬೇಕೆಂಬುದಾಗಿ ವಾಕ್ಯದ ಆದೇಶ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯದಲ್ಲಿ ಪ್ರತಿ ಸ್ತ್ರೀಗೆ
ಸೊಲೊಮೋನನು ಆಜ್ಞಾಪಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಗಮನಿಸಿ, ಈ ಪರಿಶುದ್ಧವಾದಂತಹ ಸಮಯದಲ್ಲಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಓದುವಾಗ ಒಂದು ವಾಕ್ಯ ಪೌಲನು ಬರೆಯುತ್ತಾರೆ ನೋಡ್ರಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ಸಾಕು. ಇಲ್ಲಿ ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ 10 ದಶಾಜ್ಞೆಗಳು ಕೊಡುವಾಗ ಪರಮಾತ್ಮನಾಗಿರುವ ದೇವರು ಅಲ್ಲಿ 10 ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಕೊಡ್ತಾನೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ. ಆಮೇಲೆ ಅಂದ್ರೆ ಅವ್ರನ್ನ ನೀನು ನಿನ್ನ ದುಡಿಮೆಯಲ್ಲಿ, ನಿನ್ನ ಸಂಪಾದನೆಯಲ್ಲಿ ಅವರನ್ನು ನೀನು ಪ್ರೀತಿಸಿ ಅವರನ್ನು ನೋಡಿಕೊಳ್ಳಬೇಕೆಂಬುದಾಗಿ 10 ದಶಾಜ್ಞೆಗಳಲ್ಲಿ ದೇವರು ಮಾತಾಡುವಂತಹ ಬೆಂಕಿಯ ಮಾತುಗಳಲ್ಲಿ ಮೋಶೆ ಬರೆಯುವಾಗ ಆ ಮಾತನಲ್ಲಿ ಬರೀತಾನೆ. ಆಮೇಲೆ ಆ ಒಂದು ನೆನಪನ್ನ ಇಲ್ಲಿ ಪೌಲನು ತರ್ತದೆ ನೋಡಿ. ಆಜ್ಞೆಗಳ ಒಂದು ನೆನಪನ್ನ ಇಲ್ಲಿ ತಂದು ಬರಿತಾ ಇದ್ದಾನೆ. ಹಾಗಾದ್ರೆ ನಿನಗೆ ಜನ್ಮ ಕೊಟ್ಟ ತಂದೆಯನ್ನ, ನಿನ್ನನ್ನು ಓದಿಸಿದಂತ ತಂದೆಯನ್ನು ಬಹಳಷ್ಟು ಜನ ಇವತ್ತು ತಂದೆ ತಾಯಿಗಳನ್ನ ನೋಡದೆ, ಅವರಿಗೆ ಒಂದು ಉಪಕಾರಗಳನ್ನು ಮಾಡದೆ, ಅವರಿಗೆ ಆಹಾರಗಳನ್ನು ಕೊಡದೆ ಇರುವಂತಹ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ನೋಡಲಾರದೆ ಬೇರೆ ದೇಶಗಳಿಗೆ ಹೋಗಿ ಅವ್ರನ್ನ ಸಾಕೋದಕ್ಕೆ ಬೇರೆ ರೂಪಿಸ್ಕೊಡಂತ ಜನ ಇದ್ದಾರೆ. ಹೀಗೆ ತರತರವಾದ ಜನಗಳು ಈ ಜಗತ್ತಿನಲ್ಲಿ ಕಾಡ್ತಾ ಇದ್ದಾರೆ ದೇವ್ ಜನರೇ. ಆದ್ರೆ ದೇವ್ರು ಹೇಳ್ತಿದ್ದಾರೆ, ಇವತ್ತು ಮಕ್ಕಳೇ ಎಂಬುದಾಗಿ ನೀವು ಕರ್ತನಿರುವವರೆಗೆ ಸಾಮಾನ್ಯವಾಗಿ ಗಮನಿಸ್ರಿ, ದೇವರಲ್ಲಿ ಇರುವವರಾದ ನಾವುಗಳು, ದೇವರ ಮಕ್ಕಳಾದ ನಾವುಗಳು ಧರ್ಮ ಪೂರ್ವಕವಾಗಿ ನಾವು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಆಗ ಗಮನಿಸ್ರಿ, ತಂದೆ ತಾಯಿಗಳ ಪ್ರಯಾಸ, ಅವರ ಕಷ್ಟ, ಅವರ ಬದುಕು, ಅವರ ಒಂದು ಜೀವಿತ, ಅವರು ಬದುಕಿದ್ದ ಅವರು ಬಾಳಿದ್ದು ನಾವು ಆಲೋಚಿಸುವಾಗ ಅವರೆಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಅವರು ನಮ್ಮನ್ನ ಬೆಳೆಸ್ಬೇಕಂದ್ರೆ ಅವ್ರ ನೋವುಗಳು, ಬಾಧೆಗಳು, ಅವ್ರು ಎಷ್ಟು ಮಟ್ಟಿಗೆ ತಿಪ್ಪಲು ಬಿದ್ದಿದ್ದಾರೆ ಅಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಾಗಲ್ಲ. ಹಾಗಾಗಿ ದೇವ ಜನರೇ, ದೇವರು ಆಜ್ಞೆ ಪ್ರಕಾರ ನಾವೇನ್ ಮಾಡ್ಬೇಕಂತೆ, ಅವರನ್ನ ಸನ್ಮಾನಿಸಬೇಕಂತೆ. ಒಂದ್ಸಾರಿ ಒಬ್ಬ ಹುಡುಗಿ ಕಷ್ಟಪಟ್ಟು, ಒಬ್ಬ ಹುಡುಗಿನೊಬ್ಬ ತಂದೆ ಉತ್ತಮವಾಗಿ ಓದಿಸ್ತಾನೆ. ಆತನು ವೃಕ್ಷ ತುಳಿಯುವಂತ ಮನುಷ್ಯ, ಉತ್ತಮವಾಗಿ ಓದಿಸ್ತಾನೆ. ಆಯಮ್ಮ ಒಂದು ಒಳ್ಳೆ ಡಿಸಿ ಆಗ್ತಾಳೆ, ಅವರ ಒಂದು ಗ್ರಾಮಕ್ಕೆ ಬರ್ತಾಳೆ. ಬರುವಾಗ ಗೌರ್ಮೆಂಟ್ ಆಯಮ್ಮಗೆ ಒಂದು ಒಳ್ಳೆ ಸೆಕ್ಯೂರಿಟಿ ಕೊಡ್ತಾರೆ. ಆಯಮ್ಮನಿಗೆ ಒಳ್ಳೆ ಕಾರುಗಳನ್ನ, ಒಳ್ಳೆ ಪೊಲೀಸ್ನವ್ರನ್ನ ಆಯಮ್ಮನಿಗೆ ಸಪೋರ್ಟ್ ಆಗಿ ಒಂದು ರಕ್ಷಣೆ ಆಗಿ ಕಳಿಸ್ತಾರೆ. ಅವ್ರ ತಂದೆಗೆ ಹೇಳ್ತಾಳೆ, ಅಪ್ಪ ನಾನು ಊರಿಗೆ ಬರ್ತಾ ಇದ್ದೀನಿ, ನೀನು ರಿಕ್ಷಾ ತಗೊಂಬ, ನಾನು ರಿಕ್ಷಾದಾಗ ಬರ್ತೀನಿ ಅಂತ ಹೇಳ್ತಾಳೆ. ಹಂಗೆ ಹೇಳುವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇದೆಲ್ಲ ಗೊತ್ತಿಲ್ಲ ಅವ್ರ ಅಪ್ಪಗೆ. ಯಾಕಂದ್ರೆ ನನ್ನ ಮಗಳು ಡಿಶ ಆಗಳೆ ಗೊತ್ತು, ಒಳ್ಳೆ ಆಫೀಸರ್ ಅಂತ ಗೊತ್ತು, ಆದ್ರೆ ದೊಡ್ಡ ಅಧಿಕಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆತ ಅಷ್ಟು ಆಲೋಚನೆ ಮಾಡಿಲ್ಲ ಅಂತ. ಆದ್ರೆ ಇಷ್ಟು ಜನ ಪೊಲೀಸ್ನವ್ರು ಬರ್ತಾರೆ, ನನ್ನ ಮಗಳು ಕರ್ಕೊಂಡು ಹೋಗಕ್ಕೆ ತಹಸೀಲ್ದಾರ್ ಬರ್ತಾರೆ, ಊರಿನ ಮುಖ್ಯಸ್ಥರು ಬರ್ತಾರೆ, ಡಿಸಿ ಬರ್ತಾಳೆ ಅಂತ ಹೇಳಿ ಅದಕ್ಕೆ ಆಲೋಚನೆ ಮಾಡಿಲ್ಲ ಅಂತ. ಅವಾಗ ರಿಕ್ಷಾ ತಗೊಂಡ್ಬಂದು ಬಸ್ ಸ್ಟ್ಯಾಂಡಿಯಲ್ಲಿ ಬಸ್ಸಿಗೆ ಕಾಯ್ತಾ ಇರ್ತಾರೆ. ಅವಾಗ ಎಲ್ಲರೂ ಒಂದೊಂದೇ ಕಾರುಗಳು ಬರ್ತಾರೆ. ಫಸ್ಟ್ ತಹಸೀಲ್ದಾರ್, ತಾಲೂಕಿನಲ್ಲಿ ತಹಸೀಲ್ದಾರ್ ಕಾರು, ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರು, ಮತ್ತೆ ಅಧಿಕಾರಿಗಳು ಎಲ್ಲರೂ ಕೂಡ ಒಂದೊಂದೇ ಬಂದು ರೋಡ್ನಾಗ ನಿಂತ್ಕೊಂಡ್ಬಿಡ್ತಾರೆ. ಆ ಆಯಮ್ಮನ ಕೂಡ ಆಯಮ್ಮ ಬಸ್ನಲ್ಲಿ ಬರಲ್ಲ, ಆಯಮ್ಮ ಕೂಡ ಒಂದು ಒಳ್ಳೆ ಕಾರ್ನಲ್ಲಿ ಬರ್ತಾಳೆ, ಅವ್ರ ಅಪ್ಪ ಬಸ್ನಾಗ ಬರ್ತಾರೆ ಅನ್ಕೊಂಡಿರ್ತಾಳೆ. ಬಂದ ತಕ್ಷಣ ಇಳುವಾಗ ಆಯಮ್ಮನ ಕಾರ್ನೊಳಗೆ ಆಹ್ವಾನ ಮಾಡಕ್ಕೆ ಅನೇಕರು ಹೂವು ತಗೊಂಡು, ಒಂದು ಫ್ಲವರ್ ತಗೊಂಡು ಇಟ್ಕೊಂಡು ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡುವಾಗ ಆಯಮ್ಮ ಏನ್ ಮಾಡ್ತಾಳೆ ಅಂದ್ರೆ, ತಂದೆಯನ್ನು ನೋಡ್ತಾಳೆ, ನಾವಪ್ಪ ಎಲ್ಲಿದಾರ. ತಂದೆಯನ್ನು ನೋಡುವಾಗ ಆ ತಂದೆ ಒಂಥರ ಟವಲ್ ಸುತ್ಕೊಂಡು, ಮಾಮೂಲಾಗಿ ಹಳ್ಳಿ ಡ್ರೆಸ್ ಹಾಕೊಂಡು, ಲುಂಗಿ ಉಟ್ಕೊಂಡು, ಆತನು ಬೇರೆ ಇರ್ತಾನೆ. ಅವಾಗ ಎಲ್ಲರನ್ನ ನೋಡುವಾಗ ಯಾರ ಹತ್ರ ಹೋಗಲ್ಲ, ತಂದೆನ ನೋಡಿ ಆ ತಂದೆ ಹತ್ರ ಹೋಗ್ತಾಳೆ. ತಂದೆ ಹತ್ರ ಹೋಗಿ ಏನ್ ಮಾಡ್ತಾಳೆ, ರಿಕ್ಷಾದಲ್ಲಿ ಕೂತ್ಕೊಳ್ತಾಳೆ. ಆದ್ರೆ ಆಯಮ್ಮ ಏನ್ ಮಾಡ್ತಾಳೆ, ರಿಕ್ಷಾನ ತಂದೆನ ಕುಂದಿರಿಸಿ ಈ ಅಮ್ಮ ರಿಕ್ಷಾನ ತೊಳ್ಕೊಂಡು ಹೋಗ್ತಾಳೆ. ಅದರ್ಥ ಏನು, ತಂದೆ ನನಗೆ ಈ ಅಧಿಕಾರ ಬಂದಿದ್ದು, ನಾನು ಈ ಸ್ಥಾನದಲ್ಲಿ ಬೆಳೆದಿದ್ದು ಯಾರಿಂದ ಅಲ್ಲ, ನನ್ನ ತಂದೆ ಕೊಟ್ಟ ಹಣ, ಆತನ ಪಟ್ಟ ಶ್ರಮೆ, ಆತನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನನ್ನ ಓದಿಸಿ ನನಗೆ ಊಟ ಕೊಟ್ಟು, ನಾನು ಆತನಿಗೆ ಕಡಿಮೆ ಆದ್ರೂ ತಾಯಿ ಕಡಿಮೆ ನನಗೆ ಕೊಟ್ಟು ತಂದೆ ತಾಯಿ ಬೆಳೆಸಿದಾರೆ ಅಂತ ಹೇಳಿ ಮಾಡ್ತಾಳೆ. ತಂದೆಯನ್ನು ವೃಕ್ಷದಲ್ಲಿ ಕುಂದಿರ್ಸ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಹಿಂದೆ ಕರ್ಕೊಂಡು ವೃಕ್ಷದಲ್ಲಿ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಅಂದ್ರೆ ಅದು ಚರ್ಚೆಗೆ ಹೋಗಿರೋ ವಿಷಯ ಅಲ್ಲ, ಅದು ಲೌಕಿಕವಾದ ಜನ ಆ ಮಗಳು ಮಾಡಿರ್ತಕ್ಕಂಥ ವಿಷಯ. ಆದ್ರೆ ಗಮನಿಸ್ರಿ, ಈ ಸತ್ಯವೇದ ಓದುವಾಗ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ತಂದೆ ತಕ್ಕ ಮಗ ಅಂದ್ರೆ ಈ ಜಗತ್ತಿನಲ್ಲಿ ಯೇಸು ಮಾತ್ರ.
ಆಮೇಲೆ ನೋಡ್ರಿ, ಯೇಸು ಸ್ವಾಮಿ ಪರಮಾತ್ಮನೇ. ನಾವು ಸರಿಯಾಗಿ ವಾಕ್ಯದ ಆಧಾರ ನೀವು ನೋಡ್ಕೊಂಡ ಬಂದ್ರೆ ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ 66 ಪುಸ್ತಕಗಳು ಸರಿಯಾಗಿ ಧ್ಯಾನ ಮಾಡಿದ್ರೆ ಯೆಹೋವ ದೇವರೇ ಪರಮಾತ್ಮ. ಏನಂದ್ರೆ ಭೂಲೋಕದಲ್ಲಿ ಮನುಷ್ಯರಿಗೆ ತೋರಿಸ್ಕೊಳ್ಳೋದಕ್ಕಾಗಿ ತ್ರಿಯೇಕತ್ವದಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಪರಮಾತ್ಮನ ಒಳಗೆ ಬಂದ ವಾಕ್ಯವಾಗಿರುವ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ನಾನೇ ಪರಮಾತ್ಮ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ನನ್ನನ್ನು ದೇವರಂತ ಹೇಳ್ಕೊಂಡು ಕೆಲವರು ಹೇಳಿದ್ರು ಕೂಡ ಒಳ್ಳೆಯವನ್ನಂತ ಹೇಳಿದ್ರು ಕೂಡ ಒಪ್ಕೊಳ್ಳೋದಿಲ್ಲ. ಯೇಸು ಸ್ವಾಮಿ ದೇಹ ಆಕಾರದಲ್ಲಿ ಇರೋ ತನಕ ತಂದೆಗೆ ಮಹಿಮೆಯಾಗಿ ಮಾತಾಡ್ತಾರೆ. ಆಮೇಲೆ ಆದರೆ ಗಮನಿಸ್ರಿ, ತಂದೆಯಾದ ದೇವರು ಏನ್ ಮಾಡ್ತಾರೆ ಗೊತ್ತಾ? ಇಡೀ ಸರ್ವ ಸಂಪೂರ್ಣದ ಈ ಪ್ರಪಂಚದ ಪರಲೋಕದ ಪಾತಾಳದ ಎಲ್ಲ ಅಧಿಕಾರ ಯೇಸು ಸ್ವಾಮಿಗೆ ಕೊಡ್ತಾನೆ. ಆಮೇಲೆ ಅದಕ್ಕೆ ಎಫೆಸ ಪತ್ರಿಕೆ ನೀವು ಕೆಲಸ ಪತ್ರಿಕೆ 2:1 ಹೋದ್ರೆ ಇಡೀ ಜಗತ್ತಿನ ಅಧಿಕಾರ ಎಲ್ಲ ಯೇಸು ಸ್ವಾಮಿಗೆ ಇರ್ತದೆ. ಆತನೇ ಸಿಂಹಾಸನ ರೂಢ. ಪರಲೋಕಕ್ಕೆ ಹೋದ್ರೆ ಯೇಸು ಸ್ವಾಮಿ ಕಾಣದಲ್ಲಿ, ಅಂದ್ರೆ ತಂದೆಯಾದ ದೇವರು ಯೇಸು ಸ್ವಾಮಿ ಒಳಗೆ ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಅಂದ್ರೆ ಇಡೀ ಜಗತ್ತಿನಲ್ಲಿ ತಂದೆಯ ಚಿತ್ತ, ತಂದೆಯ ಆಸೆ ನೆರವೇರಿಸಿದ ಒಬ್ಬ ಒಂದು ಭಕ್ತನು ಅಥವಾ ಕರ್ತನು ಅಥವಾ ಭೂಲೋಕದ ಶಾರೀರಿಕವಾದ ವ್ಯಕ್ತಿ ಅಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ. ಆಮೇಲೆ ಇವತ್ತು ಅನೇಕರು ಬಂದಿರ್ಬೋದು, ರಾಜ್ಯಭಾರ ಮಾಡಿರ್ಬೋದು, ಇವತ್ತು ಅವ್ರ ಹೆಸರು ಪಡ್ಕೊಂಡಿರ್ಬೋದು, ಅವ್ರ ರಾಜ್ಯ ಕಟ್ಕೊಂಡಿರ್ಬೋದು, ಅವ್ರ ಕುಲ ಕಟ್ಕೊಂಡಿರ್ಬೋದು, ಅವ್ರ ಮತ ಕಟ್ಕೊಂಡಿರ್ಬೋದು, ಅವ್ರ ದೇಶ ಕಟ್ಕೊಂಡಿರ್ಬೋದು, ಆಳ್ವಿಕೆ ಮಾಡಿರ್ಬೋದು. ಆದ್ರೆ ತಂದೆ ಚಿತ್ತ ನೆರವೇರಿಸಿದ ಒಬ್ಬ ಆತ್ಮನ, ಪವಿತ್ರಾತ್ಮನ ವ್ಯಕ್ತಿ ಅಂದ್ರೆ ಆತನು ಯೇಸು ಕ್ರಿಸ್ತನ ಮಾತ್ರ. ಅಂದ್ರೆ ಶಾರೀರಿಕವಾಗಿದ್ದ ಮಾತ್ರ ನಾನು ಮಾತಾಡ್ತೀನಿ. ಆದ್ರೆ ಸತ್ತು ಸಮಾಧಿಯಿಂದ ಎದ್ದು ಬಂದ ಮೇಲೆ ಶಿಷ್ಯರಿಗೆ ಕಾಣಿಸ್ಕೊಂಡ್ಮೇಲೆ ಪರಲೋಕಕ್ಕೆ ಆತನು ಎತ್ತಲ್ಪಟ್ಟನು. ಆತನು ಭೂಲೋಕದವನಲ್ಲ, ಪರಲೋಕದಿಂದ ಬಂದವನಾದ ಕಾರಣ ಪರಲೋಕಕ್ಕೆ ಆತನು ಶಿಷ್ಯರ ಮುಂದೆ ಎತ್ತಲ್ಪಟ್ಟನು. ಶಿಷ್ಯರಿಗೆ ಆಜ್ಞೆ ಮಾಡ್ತಾನೆ, ನೀವು ನನ್ನ ಮಾತುಗಳನ್ನು ಕೈಗೊಂಡು ಜಗತ್ತಿನ ಲೋಕದ ಕಡೆಯವರೆಗೆ ತಂದೆ ಮಗ ಪರಿಶುದ್ಧ ಆತ್ಮನಾಗಿರುವ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಟ್ಟು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನನ್ನ ರಾಜ್ಯಕ್ಕೆ ನೀವು ಸಿದ್ಧರಾಗಿರಂತ ಬೋಧಿಸಿ. ಮತ್ತಾಯ ಸುವಾರ್ತೆ 28:18-19 ವಾಕ್ಯದಲ್ಲಿ ಸಾರಿ ಏನ್ ಮಾಡ್ತಾನೆ? ಪರಲೋಕಕ್ಕೆ ಹೋಗ್ತಾನೆ. ಅಂದ್ರೆ ತಂದೆಗೆ ಮೆಚ್ಚುಗೆಯಾದ ಮಗ, ಇವನೇ ನನ್ನ ಪ್ರಿಯ ಮಗನು, ಇವನನ್ನು ನಾನು ಮೆಚ್ಚಿದ್ದೇನೆ, ಇವನ ಮಾತನ್ನು ಕೇಳ್ರಿ. ಭೂಲೋಕದಲ್ಲಿ ಯಾರಿಗಾದ್ರೂ ಹೇಳ್ಬೋದಾಗಿತ್ತಲ್ಲ ಈ ಮಾತು? ತಂದೆಯ ಚಿತ್ತ ನೆರವೇರಿಸಿದ ವ್ಯಕ್ತಿ ಅಂದ್ರೆ ತಂದೆಯೊಳಗೆ ಬಂದಂತ ಏಕೈಕ ಪುತ್ರ, ಅದು ಕರ್ತನಾದ ಯೇಸು ಕ್ರಿಸ್ತನು. ಆಮೇಲೆ ಹಾಗಾಗಿ ದೇವಜನರೇ, ನಾವೆಲ್ಲರೂ ಕೂಡ ಇವತ್ತು ಕೋಪ, ದ್ವೇಷ, ಕೆಲವು ಸಾರಿ ತಂದೆ ತಾಯಿಗಳು ಕೂಡ ಮಕ್ಕಳು ಅದಕ್ಕೆ ಕೆಲವೊಂದು ಮಾತಾಡಿ ನೋಡು. ಪೌಲ ಇನ್ನೊಂದು ಮಾತು ಹೋದ್ರೆ ಇನ್ನೊಂದು ಮಾತಾಡಿ ನೋಡು. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚಿಕೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತವರನ್ನು ಸಾಕಿ ಸಲಹಿರಿ. ಆಮೇಲೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ನೋಡ್ರಿ, ಗಮನಿಸ್ರಿ. ತಂದೆಗಳೇ ಅಂತ ಬರೀತಾರೆ. ಯಾಕೆ ಈ ಮಾತು ಬರೀತಾರೆ ಅಂದ್ರೆ 22-23 ವರ್ಷ ಯವನಸ್ಥ ಬೆಳೆದ ಮೇಲೆ ತಂದೆ ತಾಯಿಗಳು ಜ್ಞಾನದಿಂದ ಮಾತಾಡ್ಬೇಕಾಗ್ತದೆ. ಹೆಂಗ್ ಮಾತಾಡ್ಬೇಕು? ಜ್ಞಾನದಿಂದ, ಆಲೋಚನೆಯಿಂದ, ತಿಳುವಳಿಕೆಯಿಂದ ಅವ್ರಿಗೆ ಬುದ್ಧಿ ಜ್ಞಾನವನ್ನ ಕೊಡ್ಬೇಕು. ತಂದೆ ತಾಯಿಗಳು ಅವ್ರ ಮುಂದೆ ಕುಡಿದು ಬರೋದು, ಅವ್ರನ್ನ ಹೆಂಗಂದ್ರೆ ಬೈಯೋದು, ಇನ್ನೇನ ಮಾಡಕ್ ಹೋದ್ರೆ ಅವ್ರೇನ್ ಮಾಡ್ತಾರೆ? ಅವ್ರ ಮೈಂಡು ದೇವ್ರ ಜ್ಞಾನದಲ್ಲಿ ಇದ್ದಾರಾದ್ರೆ ಸುಧಾರಿಸ್ಕೊಂತಾರೆ, ದೇವ್ರ ವಾಕ್ಯ ಗೊತ್ತಿರೋದಾದ್ರೆ ಕ್ಷಮಿಸ್ತಾರೆ, ಇವುಗಳೇ ಪ್ರೀತಿಸ್ತಾರೆ, ಇವುಗಳೇ ಸರ್ತಾರೆ. ಆದ್ರೂ ಹೆಂಗಂದ್ರೆ ಎದುವ ಜೀವನ ನಡ್ಸಕ್ ಹೋದ್ರೆ ಅವ್ರೇನ್ ಮಾಡ್ತಾರೆ? ಎದುರು ಹಾಕ್ತಾರೆ, ಹೊಡಿತಾರೆ. ಅನೇಕ ಕುಟುಂಬಗಳು ದೂರ ಆಗ್ತವೆ, ಕುಟುಂಬಗಳು ಅಗಲಿ ಹೋಗ್ತವೆ. ದುರ್ಭಾಷೆಗಳಿಂದ, ದುರ್ನುಡಿಗಳಿಂದ ಅನೇಕ ಜನರ ಕುಟುಂಬಗಳು ಒಡೆದು ಹೋಗ್ತವೆ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಹೇಳ್ಬೇಕು? ಪ್ರೀತಿಯಿಂದ, ಕೆಲವು ಸಾರಿ ಗದರಿಸ್ಬೇಕು, ಖಂಡಿಸ್ಬೇಕು, ಎಚ್ಚರಿಸ್ಬೇಕು. ಆದ್ರೆ ಬಾಯಿ ಮಾತಿನಿಂದ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಅವ್ರನ್ನ ಸಾಕಿ ಸಲುಹಬೇಕೆಂಬುದಾಗಿ ವಾಕ್ಯ ಎಚ್ಚರಿಸ್ತಾ ಇದೆ. ಹಾಗಾಗಿ ಈ ಪರಿಶುದ್ಧವಾದಂತ ಸಮಯದಲ್ಲಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಕೂಡ ಗೌರವಿಸಬೇಕು, ಮಕ್ಕಳು ತಂದೆ ತಾಯಿಗಳನ್ನು ಗೌರವಿಸಬೇಕು. ಅಂತ ಕುಟುಂಬಗಳು, ಕ್ರಿಸ್ತನ ನಾಮದಲ್ಲಿ ನಡೆಯುವಂತ ಕುಟುಂಬಗಳು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಒಂದು ವೇಳೆ ಈ ಭೂಲೋಕದಲ್ಲಿ ನಮಗೆ ಹೆಂಗ್ ತಿಳಿದಂಗೆ ಜೀವನ ಮಾಡೋದು, ನಮಗೆ ಹೆಂಗ್ ತಿಳಿದಂಗೆ ಮಾತಾಡೋದು, ನಮಗೆ ಹೆಂಗ್ ತಿಳಿದಂಗೆ ಹುಡ್ಕಂತ ಇರೋದು, ನಮಗೆ ಹೆಂಗ್ ತಿಳಿದಂಗೆ ದುಡ್ಡೆಲ್ಲ ವೇಸ್ಟ್ ಮಾಡೋದು, ಪಾಪದ ಕೆಲಸಗಳಿಗೆ ಖರ್ಚು ಮಾಡೋದು, ಅಯೋಗ್ಯವಾದ ಜೀವನ ಮಾಡೋದು, ಇದೆಲ್ಲ ಮಾಡುವಾಗ ಕುಟುಂಬದಲ್ಲಿ ಏನಾಗ್ತಿರುವಾಗ ನಿನ್ನಿಂದ ನಮಗೇನು ಲಾಭ ಐತೆ, ನಿನ್ನಿಂದ ನಮಗೇನು ಉಪಕಾರ ಐತೆ ಅಂತೇಳಿ ಕುಟುಂಬದಲ್ಲಿ ಒಡಕುಗಳು ಆರಂಭ ಆಗ್ತವೆ. ಹಾಗಾಗಿ ದೇವ ಜನರೇ, ಇದು ಪರಲೋಕದ ಜ್ಞಾನ ಆಗಿರೋದ್ರಿಂದ ಈ ಪರಲೋಕದ ಮಾತುಗಳನ್ನು ನಾನು ನಿಮಗೆ ಬಿತ್ತುತ್ತೇನೆ. ಆಮೇಲೆ
ನೆಲದಲ್ಲಿ ಬೀಜ ಬಿತ್ತುವುದಾದರೆ ಅವು ಮೊಳಕೆ ಒಡೆದು ಫಲ ಬರುತ್ತವೆ, ಸಾವಿರಾರು ಜನರು ಊಟ ಮಾಡುತ್ತಾರೆ. ಇವತ್ತು ನಾವು ಬಿತ್ತುವಂತ ಬೀಜಗಳು ನಿಮ್ಮ ಹೃದಯದಲ್ಲಿ ಹೋಗಿ ಮೊಳಕೆ ಬಂದು ಫಲ ಕೊಡುವುದಾದರೆ ಸಾವಿರಾರು ಕುಟುಂಬಗಳು ರಕ್ಷಣೆ ಹೊಂದುತ್ತವೆ. ಆಮೇಲೆ ಇವತ್ತು ಸಾವಿರಾರು ಕುಟುಂಬದವರು ರಕ್ಷಣೆ ಹೊಂದಬೇಕೆಂಬುದೇ ನಮ್ಮೆಲ್ಲರ ಬಯಕೆ ಆಗಿದೆ. ಅದಕ್ಕೆ ನಮ್ಮ ಕುಟುಂಬಗಳು, ತಂದೆ ತಾಯಿ ಮಕ್ಕಳು ದೇವರ ಭಯದಲ್ಲಿ, ದೇವರ ಭಕ್ತಿಯಲ್ಲಿ, ದೇವರ ಒಂದು ಪ್ರೀತಿಯಲ್ಲಿ ಬೆಳೆಯುವವರಾಗಿರ್ಬೇಕು. ಗಮನಿಸ್ರಿ ದೇವಜನರೇ, ಕುಟುಂಬ ಚೆನ್ನಾಗಿರ್ಬೇಕಂತ ಅದು ವಾಕ್ಯದ ಆಧಾರ ಇಷ್ಟೇ. ಅಬ್ರಹಾಂ ಸಾರಳ ಬಗ್ಗೆ ಮಾತಾಡುವಾಗ ಗಂಡನಿಗೆ ಹೆಂಡತಿ ಬಹಳ ಮರ್ಯಾದೆ ಕೊಡ್ತಾ ಇದ್ಲು. ಏನ್ ಹೇಳಿದ್ರು ಅದನ್ನ ಕೇಳ್ತಿದ್ಲು. ಆದ್ರೆ ಆತನು ಒಳ್ಳೇದೇ ಹೇಳ್ತಿದ್ದ, ಬೇರೆ ಏನ್ ಹೇಳ್ತಿದ್ದಿಲ್ಲ. ಗಂಡನು ಏನ್ ಹೇಳಿದ್ರು ಹೆಂಡತಿ ಕೇಳ್ತಿದ್ಲು, ಹೆಂಡತಿ ಏನ್ ಹೇಳಿದ್ರು ಗಂಡ ಕೇಳ್ತಿದ್ದ. ಆತನು ಮದುವೆ ಆಗಿದ್ದು ಕೂಡ ಹೆಂಡತಿ ಮಾತು ಕೇಳಷ್ಟೇ. ಆತನು ದೇವರಿಗೆ ಭಯಪಟ್ಟಿದ್ದಾನೆ. ಅರ್ಥಾತ್ರ? ಆದ್ರೂ ಕೂಡ ದೇವಜನರೇ, ಇವತ್ತು ಹೆಂಡತಿ ಏನ್ ಹೇಳ್ಬೇಕು ಗಂಡನಿಗೆ? ದೇವರು ಜ್ಞಾನವನ್ನು ಮಾತು ಹೇಳ್ಬೇಕು. ಸಾರಳ ಅಂತ ಹೇಳಕ್ ಹೋಗ, ಸಾರಳ ಏನ್ ಹೇಳ್ಬಿಟ್ಲ, ಇನ್ನೊಂದು ಮದುವೆ ಆಗಿದೆ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಹಂಗೆ ಹೇಳ್ಬಾರ್ದು, ಅದು ತಪ್ಪು. ಆ ದಿನಗಳಲ್ಲಿ ಆತನು ಪಶ್ಚಾತ್ತಾಪ ಪಟ್ಟು. ಹಾಗಾಗಿ ಈ ಪರಿಶುದ್ಧವಾದಂಥ ಸಮಯದಲ್ಲಿ ಪ್ರತಿಯೊಬ್ಬ ಹೆಂಡತಿಯು ಗಂಡನಿಗೆ ಅಧೀನಳಾಗಿ ಮತ್ತು ಗೌರವದಿಂದ ನಡ್ಕೊಂಡು ಗಂಡನನ್ನು ಸಾಕಿ ಸಲ್ಲುವಂತ ಪರಲೋಕದ ಜ್ಞಾನವನ್ನು ಹೊಂದಿಕೊಳ್ಳಬೇಕು. ಎಲ್ಲ ವಿಷಯಗಳ ಅಧೀನರಾಗಬೇಕಂದ್ರೆ ಅರ್ಥ ಏನು? ನೀನು ಗಂಡನ ಎಲೆಗಿಂದ ಬದಿನ ಮೇಲೆ ಗಂಡನಿಗೋಸ್ಕರ ಬದುಕ್ಬೇಕಷ್ಟೇ, ಬೇರೆ ಏನಿಲ್ಲ. ಏನಾದ್ರೂ ಇದೆಯಾ? ಯಾರ ಎಲ್ಲಿಂದ ಬಂದಿದೆ? ಗಂಡನ ಎಲೆಗಿನಿಂದ ಬಂದ್ಮೇಲೆ ಗಂಡನ ಜೊತೆಗೆ ಕೂತ್ಕೋಬೇಕು, ಗಂಡನೊಟ್ಟಿಗೆ ಮಾತಾಡ್ಬೇಕು, ಗಂಡನೊಟ್ಟಿಗೆ ಊಟ ಮಾಡ್ಬೇಕು, ನಿನ್ನ ಸರ್ವಸ್ವ ಗಂಡನಿಗೆ ಕೊಡ್ಬೇಕು. ಅದಷ್ಟೇ ವಾಕ್ಯದ ಅರ್ಥ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ಈ ಪರಿಶುದ್ಧವಾದಂಥ ಸಮಯದಲ್ಲಿ, ಹಾಗಾಗಿ ಇವತ್ತು ಹೆಂಡತಿ ಬಲಹೀನಳು, ಸರ್ಪದ ಮಾತು ಕೇಳ ಅವು ಹಣ್ಣು ತಿಂದು ಲೋಕಕ್ಕೆ ಶಾಪ ತಂದಳು. ಆದ ಕಾರಣ ಬಲಹೀನಳಾದ ಕಾರಣ ಒಬ್ಬ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕಂತ ವಾಕ್ಯದಲ್ಲಿ ಬರೆದಿದೆ, ಪೌಲನು ಹೇಳ್ತಾನೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಪುರುಷನು ಹೆಂಡತಿಯನ್ನು ಪ್ರೀತಿಸಬೇಕು, ಪ್ರತಿಯೊಬ್ಬ ಹೆಂಡತಿ ಗಂಡನಿಗೆ ಅಧೀನಳಾಗಿರ್ಬೇಕು. ಆಮೇಲೆ ಹಾಗಾಗಿ ಇವತ್ತು ಕ್ರಿಸ್ತನು ನಮಗೆ ಪರಲೋಕದಿಂದ ಬಂದ ಬೋಧನೆ ಇದು, ಪರಲೋಕದಿಂದ ಬಂದಂತ ವರ್ತಮಾನ ಇದು. ಹಾಗಾಗಿ ದೇವಜನರೇ, ಇವತ್ತು ನಾವು ಎಲ್ಲರೂ ಕೂಡ ತಂದೆ ತಾಯಿಗಳನ್ನು ಗೌರವಿಸಿ, ಅವರನ್ನ ಪ್ರೀತಿಸಿ, ಅವರ ಮಾತು ಕೇಳಿ ಅವ್ರನ್ನ ನಾವು ಸಾಕಿ ಸಲಹಿ ನಮ್ಮಲ್ಲಿದ್ದಂಥ ಆದಾಯವನ್ನ, ಆಹಾರವನ್ನ, ವಸ್ತ್ರಗಳನ್ನ ಅವ್ರಿಗೆ ಕೊಟ್ಟು ಕರ್ತನನ್ನು ನಾವು ಸಂತೋಷ ಪಡಿಸ್ಬೇಕು. ಆಮೇಲೆ ಒಂದು ವೇಳೆ ನಾವು ಏನಾದರೂ ಅವರಿಗೆ ಮಾಡಲಿಲ್ಲಂದ್ರೆ ಕರ್ತನ ಆಜ್ಞೆ ನಾವು ಮೀರ್ತೀವಿ. ನಿನ್ ತಾಯಿ ಸರಿಗಿದಾಳೋ ಸರಿಗಿಲ್ವೋ, ನಿನ್ನ ಮಾತು ನಿನ್ನ ಪ್ರೀತಿಸಲ್ವೋ, ಒಬ್ಬರಿಗೊಂದು ಮಾಡ್ತಾಳೆ ಅಂತಾರೆ, ಇದಾರೆ ಇಲ್ಲ ಅಂತಲ್ಲ. ಆದ್ರೂ ನಮ್ಮ ಧರ್ಮ ಏನ್ ಮಾಡ್ಬೇಕು, ನಾವು ಅದನ್ನ ದೇವರು ಏನ್ ಕಲಿಸ್ಕೊಟ್ಟಿದ್ದಾನೆ ಅದನ್ನ ನಾವು ಮಾಡಲೇಬೇಕು, ವಿಧೇಯರಾಗಲೇಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳು ಕರ್ತನಿಗೆ ಭಯಪಡ್ರಿ, ಎಲ್ಲರನ್ನ ಒಂದೇ ಅಂತ ಭಾವಿಸ್ರಿ. ಎಲ್ಲರೂ ಮನೆಗಳಲ್ಲಿ ಆ ಸೊಸೆಗೆ ಒಂದ್ ಮಾಡ್ತಿರ್ತಾರೆ, ಈ ಸೊಸೆಗೆ ಒಂದ್ ಮಾಡ್ತಿರ್ತಾರೆ, ಆ ಮಗನಿಗೆ ಒಂದ್ ಮಾಡ್ತಿರ್ತಾರೆ, ಈ ಮಗನಿಗೆ ಒಂದ್ ಮಾಡ್ತಿರ್ತಾರೆ. ಎಷ್ಟೋ ಜನ ಕುಟುಂಬಗಳಲ್ಲಿ ಇವೇ ನಡೀತಾ ಇದಾವೆ, ಸಮಸ್ಯೆಗಳು ನಡೀತಾ ಇದಾವೆ. ಅದಕ್ಕೆ ಒಬ್ರಿಗೊಬ್ರು ಸೇರ್ತಾ ಇಲ್ಲ. ನಾನು ಈ ಮನೆಗಿರೋದು ಫಸ್ಟ್ ನಾನು ಹೊರಬೇಕು. ಮಕ್ಕಳಿಗೆ ಕುಟುಂಬದಲ್ಲಿ ಮನೆಗಳ ವ್ಯವಸ್ಥೆ ಕೆಲವು ಸಾರಿ ಒಂದೇ ಮನೆಗೆ 10 ಜನ ಇರ್ತಾರೆ. ನೀವು ಅರ್ಥ ಮಾಡ್ಬೇಕು. ಹೌದಾ? ಮಕ್ಕಳು ಸೊಸರು ಹೆಂಗಿರ್ತಾರೆ, ಯಾವ ತರ ಇರ್ತಾರೆ, ಆಲೋಚನೆ ಮಾಡಿ ಯಾರ್ಯಾರು ಏನೇನು ವ್ಯವಸ್ಥೆ ಮಾಡ್ಬೇಕು ಅದನ್ನ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಇರು ಅಂದಾಗ ಅವ್ರೇನ್ ಮಾಡ್ತಾರೆ, ಎಲ್ಲ ಬಾಯಿ ಬಿಚ್ಚಿ ಹೇಳಕ್ಕಾಗುತ್ತೆ, ಗಡಿಗೆ ಮುಚ್ಚಳ ತಗೊಂಡು ಹೊರಗೆ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಅರ್ಥ ಮಾಡ್ಕೊಂಡು ದೇವರ ಚಿತ್ತದ ಪ್ರಕಾರ ಪ್ರತಿಯೊಂದು ಕುಟುಂಬಗಳನ್ನ ನಾವು ಅರ್ಥ ಮಾಡಿಕೊಂಡು ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡು ಕರ್ತನನ್ನು ಆರಾಧಿಸುವಂತವರಾಗಿರ್ಬೇಕು. ಪ್ರತಿಯೊಂದಕ್ಕೂ ಪವಿತ್ರಾತ್ಮನ ತಿಳುವಳಿಕೆ ನಮಗಿರ್ಬೇಕಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ವಾಕ್ಯಗಳನ್ನು ಓದ್ರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ರಿ, ಸಂಘ ಸಹವಾಸದ ಆಯ್ಕೆ ತಂದಿರಿ, ಪ್ರೀತಿಯಿಂದಿರಿ, ದೇವರನ್ನ ಸನ್ಮಾನಿಸ್ರಿ, ಗೌರವಿಸ್ರಿ, ನಿಮ್ಮ ಕುಟುಂಬನ ಕರ್ತನಿಗಾಗಿ ಕಾಪಾಡಿಕೊಳ್ಳ್ರಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ನಮ್ಮ ಕುಟುಂಬದ ಒಂದು ವೃದ್ಧಿಗಾಗಿ ದೇವರು ಕೊಟ್ಟಂತ ಒಂದು ಉತ್ತಮವಾದ ಆಹಾರ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ವಂದನೆಗಳು. ವಾಕ್ಯಕ್ಕಾಗಿ ತುಂಬ ಬಂದು ಪ್ರಾರ್ಥನೆ ಸ್ತೋತ್ರವಾದ ಎಲ್ಲ ತಂದೆಯ ಚಿತ್ತದ ಮೇರೆಗೆ ಈ ಲೋಕಕ್ಕೆ ಬಂದಂಥ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಾನು ನರವತಾರಿ ವ್ಯಕ್ತಿ ಲೋಕಕ್ಕೆ ಬಂದನು. ಆತ ಈ ಲೋಕದಲ್ಲಿ ಇದ್ದಂಥದ್ದು 33 ವರ್ಷಗಳ ಕಾಲ ಮಾತ್ರ ಆತನು ಈ ಲೋಕದಲ್ಲಿ ಇದ್ದ. ಆದರೆ ಯಾವತ್ತೂ ಕೂಡ ತಾನು ತಂದೆಯನ್ನು ಬಿಟ್ಟು ಆತನು ಮಾತಾಡಲಿಲ್ಲ. ತಂದೆಯನ್ನು ಸೇರಿಸಿಕೊಂಡು ಆತನು ಮಾತನಾಡಿದ್ದಾನೆ. ಅಂದರೆ ತಂದೆಗೆ ಆತನು ವಿಧೇಯನಾಗಿದ್ದಾನೆ ಎಂಬುದಾಗಿ ನಾವು ಕಲ್ತುಕೊಂಡಿದ್ದೇವೆ.
ಇವತ್ತು ನಾವು ಕೂಡ ನಮಗೊಬ್ಬ ತಂದೆ ಇದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮಾತನ್ನ ಕೇಳಿ ಆತನ ವಾಕ್ಯಗಳ ಮೂಲಕವಾಗಿ ನಾವು ನಡೆಯುವಂಥದ್ದೇ ಇವತ್ತಿನ ಒಂದು ಸಂದೇಶವಾಗಿದೆ. ಪ್ರಿಯ ದೇವಜನರೇ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವಿವತ್ತು ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೋ, ಅಥವಾ ದೇವರ ವಾಕ್ಯದ ಅನುಸಾರವಾಗಿ ನಾವು ನಡೀತಾ ಇದ್ದಾವ, ಯೇಸು ಕ್ರಿಸ್ತನನ್ನು ಅನುಸರಿಸಿ ನಾವು ನಡೀತಾ ಇದ್ದೇವೆ ಎಂಬುದಾಗಿ ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಹೌದು ಪ್ರಿಯ ದೇವಜನರೇ, ಆತನು ನಮಗೊಂದು ಮಾದರಿಯನ್ನು ತೋರಿಸಿಕೊಟ್ಟು ಹೋಗಿದ್ದಾನೆ. ಆತನು ತಂದೆಯ ಚಿತ್ತವನ್ನು ನೆರವೇರಿಸಿದ್ದಾನೆ. ತಂದೆಯು ಯಾಕೆ ಆತನನ್ನು ಇಲ್ಲಿಗೆ ಕಳಿಸಿದನೋ ಅದನ್ನು ಪೂರ್ತಿಗೊಳಿಸಿ ಆತನು ತಂದೆಯ ಬಳಿಗೆ ಹೋಗಿದ್ದಾನೆ. ಹಾಗೆ ನಾವು ಕೂಡ ಈ ಲೋಕದಲ್ಲಿ ಇರುವವರೆಗೂ ಕೂಡ ನಾವು ತಂದೆಯ ಚಿತ್ತವನ್ನ, ಯೇಸು ಕ್ರಿಸ್ತನ ಚಿತ್ತವನ್ನು ನೆರವೇರಿಸಿ ಅನೇಕರನ್ನ ಆತನ ರಾಜ್ಯಕ್ಕೆ ನಾವು ಕರೆದುಕೊಂಡು ಬರುವಂತೆ ಆತನು ಹೇಳಿದ್ದಾನೆ. ನಾವು ಅದೇ ರೀತಿಯಾಗಿ ನಾವು ಮಾಡುವವರಾಗಿರ್ಬೇಕು. ಪ್ರಿಯ ದೇವಜನರೇ, ನಾವು ಅರ್ಥ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಹೌದು, ಯೇಸು ಕ್ರಿಸ್ತನು ಒಂದು ದೊಡ್ಡದಾದಂಥ ಒಂದು ಸಂದೇಶವನ್ನು ನಮಗೆ ಕಳಿಸಿದ್ದಾನೆ. ಇವತ್ತು ಅಪ್ಪ ತಂದೆಯೇ ನಮ್ಮಂತ ಒಂದು ಕರೆಯುವಂತ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಪೌಲನು ನಮಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಹೌದು, ನಾವು ನಿಮ್ಮನ್ನ ಅಪ್ಪ ಏಸಪ್ಪ, ನಿಮಗೆ ನಾವು ಅಪ್ಪ ತಂದೆಯೇ ಎಂಬುದಾಗಿ ನಮ್ಮನ್ನು ಕರೀತೇವೆ ಕರ್ತನೆ. ಹೌದು ಕರ್ತನೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮಗೋಸ್ಕರವಾಗಿ ಲೋಕಕ್ಕೆ ಬಂದ ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮ ಬಲಹೀನತೆಗಳಿಗೋಸ್ಕರವಾಗಿ, ನಮ್ಮ ದ್ರೋಹಗಳಿಗೋಸ್ಕರವಾಗಿ, ಈ ಸಪಾನಿನ ಮಕ್ಕಳಿಗಾಗಿ ಕರ್ತನ ಮಕ್ಕಳಾದಂಥ ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟಂತ ದೇವ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು, ತಂದೆಯು ತನ್ನ ಮಕ್ಕಳಿಗೆ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾವೊಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯ ದೇವಜನರೇ. ನಮ್ಮ ತಂದೆಯು, ಈ ಲೋಕದ ತಂದೆಯು ನಮ್ಮ ಜೊತೆಯಲ್ಲಿಲ್ಲ, ಆದ್ರೆ ಈ ಪರಲೋಕದ ತಂದೆಯು ನಮ್ಮ ಬಳಿಯಲ್ಲಿದ್ದಾನೆ. ಆ ತಂದೆಯ ಚಿತ್ತದ ಪ್ರಕಾರವಾಗಿ ನಾವು ನಡೆಯುವವರಾಗಿರ್ಬೇಕು. ಈಗ ನಾವು ಅನೇಕರಿಗೆ ನಾವು ತಂದೆ ಇದ್ದಾರೆ, ಕೆಲವರಿಗೆ ತಂದೆ ಇಲ್ಲ, ಆದ್ರೆ ನಮಗೊಬ್ಬ ತಂದೆ ಇದ್ದಾನೆ. ಆತನ ಪರಲೋಕದಿಂದ ಬಂದಂತ ತಂದೆ ಇದ್ದಾನೆ. ಆತನು ನಮ್ಮನ್ನ ಪರಲೋಕಕ್ಕೆ ನಡೆಸುವಂತವನಾಗಿದ್ದಾನೆ. ಈಗ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯ ದೇವಜನರೇ. ಈ ಲೋಕದಲ್ಲಿ ನಮಗೆ ಕೆಲವರು ತಂದೆಯರು ನಮಗೆ ಕೆಲವು ಕಾಲ ಇರ್ತಾರೆ, ಆದ್ರೆ ಈ ತಂದೆ ಮಾತ್ರ ನಮ್ಮ ಜೊತೆಗೆ ಶಾಶ್ವತವಾಗಿರುವಂತ ಒಂದು ತಂದೆಯಾಗಿದ್ದಾನೆ ಪ್ರಿಯ ದೇವಜನರೇ. ಹೌದಪ್ಪ, ನಿಮಗೆ ನಾವು ಸ್ತೋತ್ರ ಮಾಡುತ್ತೇನೆ. ಸರ್ವಶಕ್ತನೇ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಎಂದೆಂದಿಗೂ ನಿರಂತರವಾಗಿ ನಮ್ಮ ಜೊತೆಯಾಗಿರುವ ಆತನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ನೀನೇ ತಾನೇ ಮಹಿಮೆ ಹೊಂದ್ಕೊಂಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇವೆ. ಹೌದಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಫಾದರ್ಸ್ ಡೇ ಕರ್ತನೆ ನಿಮಿತ್ತವಾಗಿ ನಮ್ಮ ಜೊತೆಯಲ್ಲಿ ನೀವು ಅದ್ಭುತಕರವಾಗಿ ನೀನು ಮಾತನಾಡಿದ್ದೀಯ. ಹೌದು ಕರ್ತನೆ, ನಿಮ್ಮ ಚಿತ್ತವನ್ನು ನಾವು ನೆರವೇರಿಸುವಂತೆ ನಮ್ಮೊಳಗೆ ಒಂದು ಹೊಸ ಮನಸ್ಸನ್ನು ದಯಪಾಲಿಸಪ್ಪ. ಈ ಒಂದು ಜೂನ್ ತಿಂಗಳ 2ನೇ ವಾರದಲ್ಲಿ ಕರ್ತನೆ ನೀನು ನಮ್ಮನ್ನು ಕಾದು ಕಾಪಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈಗ ಈ ತಿಂಗಳೆಲ್ಲ ನೀವೇ ನಮಗೆ ಜೊತೆಗಾರರಾಗಿದ್ದು ನಡೆಸಬೇಕಾಗಿ, ಈ ತಂದೆಯ ಅನುಭವದಲ್ಲಿ ನಾವು ಕರ್ತನೆ ಸ್ವಲ್ಪ ನಡೆಯುವಂತೆ ಸಹಾಯ ಮಾಡಬೇಕಾಗಿ ನೀವೇ ನಮ್ಮ ಜೀವಿತದಲ್ಲಿ ಕರ್ತನೆ ಯಾವಾಗಲೂ ಕೂಡ ತಂದೆಯಾಗಿದ್ದು ನಡೆಸಬೇಕು. ನಮ್ಮ ಕುಟುಂಬಗಳಲ್ಲಿ ನೀನು ತಂದೆಯಾಗಿದ್ದು ನಡೆಸು, ನಮ್ಮ ಹೃದಯದಲ್ಲಿ ನೀನು ತಂದೆಯಾಗಿದ್ದು ನಮ್ಮನ್ನು ನಡೆಸಪ್ಪ. ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು ಕರ್ತನೆ, ತಂದೆಯ ಲಕ್ಷಣಗಳು ಕರ್ತನೆ ಹೌದಪ್ಪ ನೀನು ನಮಗೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನೀವು ನಮಗೆ ನಿಜವಾದ ತಂದೆಯಾಗಿದ್ದೀರಾ. ಈಗ ನಾವು ತಂದೆಗೆ ತಕ್ಕ ನಾವು ಮಕ್ಕಳಾಗಿ ಜೀವಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ನೀನು ಕರ್ತನೆ ತಂದೆಗೆ ಯಾವ ರೀತಿಯಾಗಿ ವಿಧೇಯನಾಗಿ ಜೀವಿಸಿದೆಯೋ ಹಾಗೆ ನಿಮಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಒಂದು ಗುಣವನ್ನು ನಮಗೆ ದಯಪಾಲಿಸಪ್ಪ. ನಿಮಗೆ ಸ್ತೋತ್ರ ಮಾಡುತ್ತೇವೆ. ಈಗ ಇಲ್ಲಿವರೆಗೂ ನಾವು ಅವಿಧೇಯರಾಗಿ ಜೀವಿಸಿರುವುದಾದ್ರೆ ನಮ್ಮನ್ನು ಮನ್ನಿಸಪ್ಪ ದೇವಾ. ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಪಾಪಗಳನ್ನೆಲ್ಲ ಅಳಿಸಿ ಬಿಡು ಕರ್ತನೆ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. 103ನೇ ಕೀರ್ತನೆ ಹೇಳುವಾಗ ಈಗ ನಿನ್ನ ಎಲ್ಲಾ ಅಪರಾಧಗಳನ್ನು ನಿನ್ನ ಕ್ಷಮಿಸುತ್ತಾನೆ ಎಂಬುದಾಗಿ 103ನೇ ಕೀರ್ತನೆ ಪ್ರಕಾರವಾಗಿ ನಮ್ಮೆಲ್ಲ ಬಲಹೀನತೆಗಳನ್ನು, ನಮ್ಮ ಅಪರಾಧಗಳನ್ನು ಮನ್ನಿಸಿ ಈಗ ನೀನು ಕರ್ತನೆ ನಿಮಗೆ ತಕ್ಕ ಮಕ್ಕಳಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನಪ್ಪ. ಈ ಸಭೆಗೆ ನೀನು ತಲೆಯಾಗಿದೆಯಾ, ತಂದೆಯಾಗಿದೆಯಾ, ಅದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇವೆ. ನಾವೆಲ್ಲರೂ ಕೂಡ ನಿನ್ನ ಮಕ್ಕಳಾಗಿದ್ದೇವೆ. ನೀನೇ ನಮ್ಮನ್ನು ಆರಿಸಿಕೊಂಡಿದ್ದೀಯಾ ಕರ್ತನೆ. ಹೌದು ದೇವ, ನೀವು ಆರಿಸಿಕೊಂಡಂತ ಮಕ್ಕಳನ್ನು ಕರ್ತನೆ ನೀವೇ ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಈಗ ಈ ದಿನವನ್ನು ನಾವು ವಾಕ್ಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮನ್ನವನ್ನು ತಿಂದು ನಾವು ಅದನ್ನು ಕರ್ತನೆ ಏಸಪ್ಪ ನಾವು ಭುಜಿಸಿ ಅದರ ಮೂಲಕವಾಗಿ ನಾವು ಫಲಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಸಮಸ್ತವು ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಮಗೋಸ್ಕರ ಅತಿ ಬೇಗನೆ ಬರಲಿರುವ ನಜರೇತನೇ ಯೇಸು ಕ್ರಿಸ್ತನ ಉದಾರ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುವುದೇನು ನಮ್ಮ ಜೀವನ ತಂದೆಯಾದ ದೇವರೇ. ಆಮೆನ್.